सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ಇವತ್ತು ಧ್ಯಾನ ಕಾರ್ಯಾಗಾರವನ್ನ ಮಾಡೋಣ. ಮೆಡಿಟೇಷನ್ ವರ್ಕ್ಶಾಪ್. ಇವತ್ತಿನ ವಿಚಾರ ನಾನು ಏನೆಂಬ ಗುರುತಿನಿಂದ ನಾನು ಯಾರೆಂಬ ಅರಿವಿಗೆ. ನಾನು ಏನೆಂಬ ಗುರುತಿನಿಂದ ನಾನು ಯಾರೆಂಬ ಅರಿವಿಗೆ. ಫ್ರಮ್ ವಾಟ್ ಆಮ್ ಐ ಟು ಹೂ ಆಮ್ ಐ. ಆಧ್ಯಾತ್ಮದಲ್ಲಿ, ವೇದಾಂತದಲ್ಲಿ ಒಂದು ಸುಪ್ರಸಿದ್ಧವಾದಂತಹ ಪ್ರಾರ್ಥನೆ ನಮಗೆಲ್ಲರಿಗೂ ಗೊತ್ತಿರುವಂಥದ್ದು, ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ ಓಂ ಶಾಂತಿ 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 ಅಂತ. ಅಸತ್ಯದಿಂದ ಸತ್ಯದೆಡೆಗೆ, ತಮಸ್ಸಿನಿಂದ ಬೆಳಕಿನೆಡೆಗೆ, ಮೃತ್ಯುವಿನಿಂದ ಅಮರತ್ವದೆಡೆಗೆ ನಮ್ಮ ಪಯಣ ಸಾಗಲಿ ಅಂತ. ಸೊ ನಮ್ಮ ಜೀವನ ಒಂದು ಪಯಣ. ಈ ಬಾಳಿನಲ್ಲಿ, ಬದುಕಿನಲ್ಲಿ ನಾವು ನಮ್ಮ ಸಿಹಿ ಕಹಿಯ ಅನುಭವಗಳನ್ನ ನಾವು ಅನುಭವಿಸ್ತಾ ಜೀವನವನ್ನ ಸಾಗಿಸ್ತಾ ಇರ್ತೀವಿ. ನಮ್ಮನ್ನ ಹಲವಾರು ಜನರೊಂದಿಗೆ, ಹಲವಾರು ವಸ್ತುಗಳೊಂದಿಗೆ, ಹಲವಾರು ವಿಚಾರಗಳೊಂದಿಗೆ ನಮ್ಮನ್ನು ನಾವು ಗುರುತಿಸ್ಕೋತೀವಿ. ನಮ್ಮ ಗುರುತೇ ಅದಾಗಿರುತ್ತೆ. ನಾನ್ಯಾರು ಅಂದ್ರೆ ನಮ್ಮ ಗುರುತಿನ ಮುಖೇನ ನಾವು ನಮ್ಮನ್ನ ಪರಿಚಯ ಮಾಡಿಸ್ಕೋತೀವಿ. ಸೊ ಹಾಗಾಗಿ ನಮ್ಮ ಜೀವನ ಒಂದು ಪಯಣ ಅಂತ ನಾವು ತಿಳ್ಕೊಂಡ್ರೆ, ಒಂದು ಕಡೆಯಿಂದ ನಾವು ಈಗ ಎಲ್ಲಿದ್ದೀವೋ ಅಲ್ಲಿಂದ ನಮ್ಮ ಗುರಿಯತ್ತ. ಆಧ್ಯಾತ್ಮದ ಜೀವನದಲ್ಲಿ ಅನೇಕ ಗುರಿಗಳಿರಬಹುದು, ಇದ್ದೇ ಇರುತ್ತೆ, ಇರೋದು ಸಹಜ. ನಾವು ಉದ್ಯೋಗದಲ್ಲಿ ಪ್ರಗತಿ ಹೊಂದಬೇಕು, ಇಲ್ಲವೇ ಸಂಸಾರದಲ್ಲಿ ಸುಖ ಹೊಂದಬೇಕು, ಇಲ್ಲವೇ ಮನೆ ಮಠ ಆಸ್ತಿ ಮಾಡಬೇಕು. ಇದೆಲ್ಲ ಜೀವನದ ಗುರಿಗಳು, ಬದುಕಿನ ಗುರಿಗಳಲ್ಲಿ ಇರೋದು ಸಹಜ. ಹಲವಾರು ಇರುತ್ತೆ, ಒಂದಲ್ಲ ಎರಡಲ್ಲ. ಜೊತೆಗೆ ಅಂತಿಮ ಗುರಿ ಆಧ್ಯಾತ್ಮದಲ್ಲಿ ತಿಳಿಸೋದೇನಂದ್ರೆ ಆತ್ಮಜ್ಞಾನ, ಆತ್ಮದಲ್ಲಿ ನಾನು ಸ್ಥಾಪಿತವಾಗಬೇಕು ಅನ್ನೋದು ಅಂತಿಮವಾದಂತಹ ಗುರಿ. ಅದಕ್ಕೆ ನಾವು ಬದುಕಿನಲ್ಲಿ ಯಾವುದೇ ಮಟ್ಟದಲ್ಲಿರಲಿ, ಯಾವುದೇ ಸ್ಥಾನದಲ್ಲಿರಲಿ, ಇಲ್ಲಿಂದ ಜ್ಞಾನದೆಡೆಗೆ, ಆತ್ಮಜ್ಞಾನದೆಡೆಗೆ ಸಾಗುವ ಒಂದು ಕ್ರಿಯೆಯೇ, ಮಾಡುವಂಥ ಒಂದು ಕ್ರಿಯೆಯೇ, ಒಂದು ಪ್ರಯಾಣವೇ ಆತ್ಮಜ್ಞಾನ ಪ್ರಕ್ರಿಯೆ, ಆತ್ಮಜ್ಞಾನ ಸಾಧನೆ. ಇವತ್ತಿನ ವಿಚಾರ ನಾನು ಏನು ಎನ್ನುವ ಗುರುತಿನಿಂದ ನಾನು ಯಾರು ಎನ್ನುವ ಅರಿವಿನೆಡೆಗೆ. ಸೊ ಪ್ರಪ್ರಥಮವಾಗಿ ನನಗೆ ಪ್ರೇರಕರಾದಂಥ ಶ್ರೀ ನರಸಿಂಹಪ್ರಭು ಅವರಿಗೆ, ಶ್ರೀ ನಿಸರ್ಗದತ್ತ ಮಹಾರಾಜ್ ಅವರಿಗೆ, ಭಗವಾನ್ ಶ್ರೀ ರಮಣ ಮಹರ್ಷಿಗಳಿಗೆ, ಮತ್ತೆ ಶ್ರೀ ಜಿದ್ದು ಕೃಷ್ಣಮೂರ್ತಿ ಅವರಿಗೆ ನನ್ನ ಹೃತ್ಪೂರ್ವಕ ನಮನಗಳು. ಹಾಗೆ ಅವರ ಪ್ರೇರಣೆಗೆ ಅನಂತ ಅನಂತ ಕೃತಜ್ಞತೆಗಳು.
ನಾವು ಬದುಕೋದು ಈ ಜಗತ್ತಿನಲ್ಲಿ, ನಮ್ಮ ಸುತ್ತಮುತ್ತಲಿನ ವಸ್ತುವಿನ ಪ್ರಪಂಚ, ಜನರ ಪ್ರಪಂಚ, ಪಕ್ಷಿ ಪ್ರಾಣಿಗಳ ಪ್ರಪಂಚ. ಒಳ್ಳೆ ಕೋಗಿಲೆ ಸದ್ ಕೇಳ್ತಾ ಇದೆ ಹೊರಗಡೆ, ನಿಮಗೂ ಕೇಳಿಸ್ತಾ ಇರಬಹುದು. ಸೊ ಜಗತ್ತಿಗೆ ಮೂಲತಃ 3 ಲಕ್ಷಣಗಳುಂಟು. ಅದೇನಿರಬಹುದು? Predominantly, the world in which we live in has 3 primary characteristics. All the other characteristics come from these 3 foundational characteristics. 3 ಪ್ರಾಥಮಿಕ ಲಕ್ಷಣಗಳುಂಟು ಜಗತ್ತಿನಲ್ಲಿ. ಅದು ನಮ್ಮ ಅನುಭವಕ್ಕೆ ಬರುವಂಥದ್ದು. ಮೊದಲನೇದು, ಜಗತ್ತಿನಲ್ಲಿ ನಾವು ರೂಪವನ್ನು ಕಾಣ್ತೇವೆ. The world that we live in is full of forms. ನಮ್ಮ ಕಣ್ಣಿಗೆ ತೆರೆದಲ್ಲಿ ನೋಡದಲ್ಲಿ ರೂಪವನ್ನು ಕಾಣ್ತೇವೆ. ಒಂದು ಆಕಾರ ಇದ್ದೇ ಇದೆ ಪ್ರತಿಯೊಂದು ವಸ್ತುವಿಗೂ. ಎರಡನೇ ಲಕ್ಷಣ ಇದೆ, ಅದು ಚಲನೆ. ಜಗತ್ತಿನ ಯಾವುದೇ ವಸ್ತು, ಜಗತ್ತಿನಲ್ಲಿರುವ ಯಾವುದೇ ವಸ್ತು ಸುಮ್ಮನಿರೋದಿಲ್ಲ, ಸ್ಥಿರವಾಗಿರೋದಿಲ್ಲ, ಸದಾ ಚಲನೆಯಲ್ಲಿರುತ್ತೆ. ಈ ಚಲನೆಯೇ ನಮಗೆ ಅನುಭವವನ್ನು ತಂದುಕೊಡುವಂಥದ್ದು. ಇಲ್ಲ ವಸ್ತು ಚಲಿಸ್ತಾ ಇರಬೇಕು, ಇಲ್ಲ ನೋಡುವವನು ಚಲಿಸ್ತಾ ಇರಬೇಕು. ಎರಡೂ ಸ್ಥಿರವಾಗಿದ್ದರೆ, ನೋಡುವ ವಸ್ತು ಸ್ಥಿರವಾಗಿದ್ದರೆ, ನೋಡುವಾತ ಸ್ಥಿರವಾಗಿದ್ದರೆ ಅನುಭವ ಇರಲಿಕ್ಕೆ ಸಾಧ್ಯವೇ ಇಲ್ಲ. There can be no experience in stillness. There has to be a movement, either in the object that we see or the seer. The seer moving can have either a physical movement or a psychological movement. ರೂಪ ಇದೆ, ಚಲನೆ ಇದೆ. ಮತ್ತೆ 3ನೇ ಲಕ್ಷಣ ಉಂಟು ಜಗತ್ತಿನಲ್ಲಿ, ಜಗತ್ತಿನ ಯಾವುದೇ ಒಂದು ವಸ್ತುವಿನಲ್ಲಿ. ಈ ಮೊದಲ 2 ಲಕ್ಷಣಗಳ ಬೆನ್ನ ಹಿಂದೆಯೇ 3ನೇ ಲಕ್ಷಣ ಬರುತ್ತೆ. ಅದೇನು? ವೈವಿಧ್ಯತೆ. ಈ 3 ನಮಗೆ ದಿನನಿತ್ಯದ ಅನುಭವದಲ್ಲೇ ಗೋಚರ ಆಗುವಂಥದ್ದು. ನಾವು ಭೂಮಿ ಸ್ಥಿರವಾಗಿದೆ, ಇದ್ದಲ್ಲೇ ಇದೆ ಅಂತ ಅನ್ಬಹುದು. ಆದರೆ ಭೂಮಿ ಚಲಿಸ್ತಾ ಇದೆ ಅಂತ ವಿಜ್ಞಾನದ ಮುಖೇನ ನಮಗೆ ಚೆನ್ನಾಗಿ ಗೊತ್ತು. ನಮ್ಮ ಇಂದ್ರಿಯಗಳಿಗೆ ಅದು ಗೋಚರ ಆಗದೆ ಇರಬಹುದು ಅಷ್ಟೆ. ಯಾಕೆ ಅಂದರೆ ಅದರ ಚಲನೆಯ ವೇಗ, ಭೂಮಿಯ ಚಲನೆಯ ಗತಿ, ಸೂರ್ಯನ ಚಲನೆಯ ಗತಿ ಮತ್ತೆ ನಮ್ಮ ಸೂರ್ಯನ ನಡುವೆ ಇರತಕ್ಕಂಥ ಅಂತರ, ಅದು ನಮ್ಮ ಇಂದ್ರಿಯಗಳಿಗೆ ಗುರುತಿಸಲಾಗದಂತಹ ಒಂದು ಲಕ್ಷಣ ಆಗಿದೆ. ಆದರೆ ಚಲನೆ ಇಲ್ಲ ಎನ್ನುವುದು ಸುಳ್ಳಾಗುತ್ತೆ. ವೈವಿಧ್ಯತೆ ನೋಡಿ, ಗುಲಾಬಿ ಇದ್ದಂಗೆ ಜಾಜಿ ಇಲ್ಲ, ಜಾಜಿ ಇದ್ದಂಗೆ ಸಂಪಿಗೆ ಇಲ್ಲ, ಸಂಪಿಗೆ ಇದ್ದಂಗೆ ಮಲ್ಲಿಗೆ ಇಲ್ಲ, ಮಲ್ಲಿಗೆ ಇದ್ದಂಗೆ ದಾಸವಾಳವಿಲ್ಲ. ಹೂವಿನಲ್ಲಿ ಎಷ್ಟೊಂದು ವೈವಿಧ್ಯತೆ, ಪಕ್ಷಿಗಳಲ್ಲಿ ಎಷ್ಟೊಂದು ವೈವಿಧ್ಯತೆ, ಪಕ್ಷಿಗಳ ಕೂಗಿನಲ್ಲಿ ಎಷ್ಟೊಂದು ವೈವಿಧ್ಯತೆ. ಕೋಳಿ ಕೂಗೇ ಬೇರೆ, ಕೋಗಿಲೆ ಕೂಗೇ ಬೇರೆ, ಕಾಗೆಯ ಕೂಗೇ ಬೇರೆ. ಮೃಗಗಳಲ್ಲಿ ಎಷ್ಟೊಂದು ವೈವಿಧ್ಯತೆ. ಭೂಮಿಯ ವಿಸ್ತರತೆಯಲ್ಲಿ, ಭೂಮಿಯ ಲಕ್ಷಣಗಳಲ್ಲಿ ಎಷ್ಟೊಂದು ವೈವಿಧ್ಯತೆ. ಅಲ್ಲಲ್ಲಿ ಮರಳು ಭೂಮಿ ಇದೆ, ಅಲ್ಲಲ್ಲಿ ಕಾಡು ವನ್ಯಗಳಿವೆ. ಸೊ ಹಸಿರಿದೆ, ಕೆಂಪಿದೆ, ತೇವ ಇದೆ, ಬರಗಾಲ ಇದೆ, ಬರಡಿದೆ. ಮನುಷ್ಯರಲ್ಲಿ ಎಷ್ಟು ವೈವಿಧ್ಯತೆ. ಬುದ್ಧಿವಂತರಿದ್ದಾರೆ, ದಡ್ಡರಿದ್ದಾರೆ, ಎತ್ತರಕ್ಕಿದ್ದವರಿದ್ದಾರೆ, ಕುಳ್ಳಿಗಿದ್ದವರಿದ್ದಾರೆ, ದಪ್ಪಗಿದ್ದವರಿದ್ದಾರೆ, ತೆಳ್ಳಗಿದ್ದವರಿದ್ದಾರೆ. ಇದೆಲ್ಲವೂ ರೂಪದ ಚಲನೆಯ ಒಂದು ಆಫ್ ಶೂಟ್.
ಇದರಲ್ಲಿ ಏನು ಸಂಶಯ ಇಲ್ಲ. ಇದು ಏನು ಹೊಸದಾಗಿ ಏನು ನಿರಂತರವಾಗಿ ಆಳವಾದ ಧ್ಯಾನದಲ್ಲಿ ನಾವು ಇದನ್ನು ತಿಳ್ಕೋಬೇಕು ಅಂತ ಧ್ಯಾನದಲ್ಲಿ ಕೂತ್ಕೋಬೇಕಾಗಿಲ್ಲ. ಕಣ್ಣು ತೆರೆದು ಗಮನಿಸಿದ್ರೆ ಈ 3 ಲಕ್ಷಣಗಳು ನಮಗೆ ಗೊತ್ತಾಗುತ್ತೆ. ಈ ಮೂರು ಲಕ್ಷಣಗಳು ಜಗತ್ತಿನ ವಸ್ತುಗಳು ತನ್ನಷ್ಟಕ್ಕೆ ತಾನೇ ಇದ್ರೆ ಏನೂ ಸಮಸ್ಯೆ ಇಲ್ಲ. ಆದರೆ ಇದರಲ್ಲಿ ಮುಖ್ಯಾಂಶ ಏನು? ಈ ಜಗತ್ತಿನ ವಸ್ತು ಅದರ ಲಕ್ಷಣಗಳಿಂದ ನಮ್ಮ ಮೇಲೆ ಒಂದು ರೀತಿಯ ಪರಿಣಾಮ ಬೀರುತ್ತೆ. ಜಗತ್ತಿನ ವಸ್ತುವಿನ ರೂಪವಾಗಲಿ, ಅದರ ಚಲನೆವಲನೆಯಾಗಲಿ, ಅದರ ವೈವಿಧ್ಯತೆ ಆಗಲಿ, ಪ್ರತಿಯೊಬ್ಬರ ಬಾಳಿನ ಮೇಲೂ ಪರಿಣಾಮ ಬೀರುತ್ತೆ. The characteristics of the world, the objects of the world, do not just remain as they are within themselves. They have an impact on every living being. ಈ ಪರಿಣಾಮ ಯಾವ ರೀತಿ ಬೀರುತ್ತೆ? ಒಂದು ಪ್ರಮುಖವಾದ ಸಮಾನಾಂತರವಾದಂತಹ ಪರಿಣಾಮ ಏನು? ಯಾರಾದರೂ ಅನ್ಮ್ಯೂಟ್ ಮಾಡಿ ಹೇಳ್ತೀರಾ? ಜಗತ್ತಿನ ಎಲ್ಲ ವಸ್ತುಗಳಲ್ಲೂ 3 ಲಕ್ಷಣಗಳಿವೆ: ರೂಪ, ಚಲನೆ ಮತ್ತೆ ವೈವಿಧ್ಯತೆ. ಫಾರ್ಮ್, ಮೂವ್ಮೆಂಟ್ ಅಂಡ್ ವೆರೈಟಿ. Every aspect of the manifested world has these 3 qualities. ಮೊದಲು ನಮಸ್ಕಾರ ಸರ್. ನಮಸ್ಕಾರ. ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಸರ್, ಅಲ್ಲಿಂದ ಪ್ರಾರಂಭ ಆಗುತ್ತೆ ಅಂತ ನನ್ನ ಅನಿಸಿಕೆ. ವೆರಿ ನೈಸ್, ಸಂತೋಷ. ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಅದು ಯಾವ ರೀತಿ ಪರಿಣಾಮ ಬೀರುತ್ತೆ? ಒಂದು ಸಂತೋಷ ಕೊಡ್ಬೋದು, ಒಂದು ದುಃಖ ಕೊಡ್ಬೋದು. ಇದೆಲ್ಲವೂ ಒಂದೇ ಬುತ್ತಿಗೆ ಹಾಕಿದ್ರೆ, ಸುಖ, ದುಃಖ, ಕೋಪ, ತಾಪ, ಆಸೆ, ನಿರಾಸೆ ಎಲ್ಲವನ್ನು ಒಂದೇ ಬುಟ್ಟಿಗೆ ಹಾಕಿದ್ರೆ ಅದನ್ನ ಏನಂತ ಕರಿಬಹುದು? ಇಫ್ ವಿ ಗ್ರೂಪ್ all of these together, what can we call it? ಜೀವನದಲ್ಲಿ ಏನೇ ಬಂದ್ರೂ ಅದಕ್ಕೆ ಒಂದು ಹೆಸರಿದೆ. ಅದಕ್ಕೆ ಭಾವನೆಗಳು, ಅನುಭವ ಅಂತೀವಿ. ಸರಿ ಸರ್, ಕರೆಕ್ಟ್. Every aspect of universe gives us an experience. ಈ ಅನುಭವದಲ್ಲಿ ನಾವು ಜೋಡಿಸ್ಕೊಂಡ್ಬಿಟ್ಟು ನಾನು ಯಾರಿದ್ದೀನಿ, ನಾನು ಏನು ಅಂತ ನಾವು ಅನುಭವದಲ್ಲಿ ಜೋಡಿಸ್ಕೊಂಡ್ಬಿಟ್ಟು ನಾನೇ ಅನುಭವ ಅಂತ ನಾನು ತಿಳ್ಕೊಂಡ್ಬಿಡ್ತೀನಿ. ಉದಾಹರಣೆಗೆ, ಜನರನ್ನ ನಾವು ಹೇಳ್ತೀವಿ ಅವನು ಕೋಪಿಷ್ಟ ಅಪ್ಪ ಅಂತ. ಯಾಕೆ? ಕೋಪಕ್ಕೆ ಮನುಷ್ಯನಿಗೆ ಬೆಸುಗೆ ಹಾಕ್ಬಿಟ್ಟಿದೀವಿ, ಅಂಟಿಸ್ಬಿಟ್ಟಿದೀವಿ. ಕೋಪ ಮನುಷ್ಯನಿಗೆ ಅಂಟಿಸ್ಕೊಂಡ್ಬಿಡ್ಬಹುದಾ? ಅದೇ ನಾನು ಏನು ಎನ್ನುವ ಗುರ್ತು. ಇಲ್ಲವೇ ಅವನ್ ಸೌಮ್ಯ ಅಂತ ಹೇಳ್ತೀವಿ, ಇಲ್ಲವೇ ಅವನ್ ಕ್ವಾಯಟ್ ಅಂತೀವಿ, ಹಸನ್ಮುಖಿ ಅಂತೀವಿ. ಅವರವರ ಲಕ್ಷಣ ಏನಿದೆಯೋ ಆ ಅನುಭವಕ್ಕೆ, ನಮ್ಮ ಮೇಲೆ ಬೀರುವಂತಹ ಅನುಭವಕ್ಕೆ ಬೇರೊಬ್ಬರಿಗೆ ಅದನ್ನ ಗಂಟು ಹಾಕ್ಬಿಟ್ಟು ಒಂದಕ್ಕೊಂದು ಜೋಡಿಸ್ಬಿಡ್ತೀವಿ. ಹೇಗೆ ಅಂಚೆ ಲಕೋಟಿಯಲ್ಲಿ ಸ್ಟ್ಯಾಂಪ್ ಹಾಕಿ ಅಂಟಿಸ್ಬಿಡ್ತೀವೋ, ಲಕೋಟಿ ಮೇಲೆ ಲಕೋಟಿ ಹೋದಲ್ಲಿ ಸ್ಟ್ಯಾಂಪು ಹೋಗುತ್ತೆ.
ಹಾಗೆ ನಮ್ಮ ಅನುಭವ ಗುಣಲಕ್ಷಣಗಳು ನಾವೆಲ್ಲಿ ಹೋಗ್ತೀವೋ ಅದನ್ನ ಹೊತ್ಕೊಂಡು ಹೋಗ್ತೀವಿ, ನಮ್ಮನ್ನು ಬಿಟ್ಟಿರಲ್ಲ. ಇದೇ ನಮ್ಮ ಜೀವನದಲ್ಲಿ ಬರುವಂಥ ಸಮಸ್ಯೆ. ಯಾಕೆ? ನಾವೇ ನಮ್ಮ ಅನುಭವಗಳು ಅಂತ ನಾವು ಪರಿಗಣಿಸ್ಕೊಂಡ್ಬಿಟ್ಟಿದ್ದೀವಿ. ಇದು ಸತ್ಯನ ಸುಳ್ಳ, ಇದನ್ನ ವಿಚಾರ ಮಾಡತಕ್ಕಂಥ ಒಂದು ಪ್ರಕ್ರಿಯೆ, ಒಂದು ಎಕ್ಸ್ಪೆರಿಮೆಂಟ್, ಒಂದು ಪ್ರಯೋಗ ಈ ಧ್ಯಾನ ಕಾರ್ಯಾಗಾರ. ಸೊ ಅನುಭವ ಇಲ್ಲದೆ ಹೋದ್ರೆ ಜಗತ್ತು ಜಗತ್ತಾಗೇ ಇರುತ್ತೆ, ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಜಗತ್ತು ಯಾವಾಗ ನಮಗೆ ಸಮಸ್ಯೆ ಅನ್ಸತ್ತೆ? ಒಮ್ಮೊಮ್ಮೆ ಸುಖ ಅನ್ಸತ್ತೆ, ಒಮ್ಮೊಮ್ಮೆ ದುಃಖ ಅನ್ಸತ್ತೆ, ಒಮ್ಮೊಮ್ಮೆ ಯಶಸ್ಸು ಅನ್ಸತ್ತೆ, ಒಮ್ಮೊಮ್ಮೆ ಸೋಲ್ ಅನ್ಸತ್ತೆ. ಹೀಗೆ ತೂಗು ಉಯ್ಯಾಲೆ ಒಂದ್ರ ಹಿಂದೆ ಇನ್ನೊಂದು ತೂಗ್ತಾನೆ ಇರುತ್ತೆ. ಇದೇ ಬಾಳು ಅನ್ನೋದು. ಬಾಳಿಗೆ ಒಂದು ವ್ಯಾಖ್ಯಾನ ಕಟ್ಟಬೇಕಾದ್ರೆ ಯಾವ ರೀತಿ ಹೇಳ್ಬೋದು? ಬಾಳು ಅನುಭವಗಳ ಒಂದು ಬುತ್ತಿ. ಇಫ್ ಎಟ್ ಆಲ್ ದೇರ್ ಕ್ಯಾನ್ ಬಿ ಅ ಡೆಫಿನೇಷನ್ ಫಾರ್ ಲೈಫ್, ಹೌ ಕ್ಯಾನ್ ವಿ ಡಿಫೈನ್ ಲೈಫ್? ಇಟ್ ಈಸ್ ಅ ಕಲೆಕ್ಷನ್ ಆಫ್ ಎಕ್ಸ್ಪೀರಿಯನ್ಸಸ್, isn't it? ಬಾಳನ್ನೋದಕ್ಕೆ ಅರ್ಥ ಅನುಭವ ಬಿಟ್ರೆ ಬೇರಿಲ್ಲ. ಅನುಭವನೇ ಬಾಳಿಗೆ ಅರ್ಥ ಕೊಡುವಂಥದ್ದು. ಬಾಳಿನಿಂದ ಅನುಭವ ತೆಗೆದುಹಾಕ್ಬಿಡಿ, ಬಾಳು ನಿರರ್ಥಕ ಅನ್ಸುತ್ತೆ. ಏನ್ ಅರ್ಥ ಯಾರು ಕಂಡಿಡ್ಕೋತಾರೋ ಅದು ಅವರವರ ಅನುಭವಕ್ಕನುಗುಣವಾಗಿರುತ್ತೆ. ಒಬ್ಬರಿಗೆ ಬಾಳಿನ ಅರ್ಥ ಒಂದು ರೀತಿ ಆದ್ರೆ ಮತ್ತೊಬ್ಬರಿಗೆ ಬಾಳಿನ ಅರ್ಥ ಇನ್ನೊಂದು ರೀತಿ ಗೋಚರ ಆಗುತ್ತೆ. ಇದಕ್ಕೆಲ್ಲ ಬುನಾದಿ ಏನು? ಅವರವರ ಬಾಳಿನಲ್ಲಿ ಅವರವರ ಅನುಭವ. ಆದ್ರಿಂದ ಇದನ್ನ ನಾವು ಗಮನದಲ್ಲಿಟ್ಕೊಂಡ್ರೆ ಅನುಭವ ನಮ್ಮ ಮೇಲೆ ಆಗೋದ್ರಿಂದ ಯಾವುದು? ಜಗತ್ತು ಅಂದರೆ ವಸ್ತುವಿನ ಪ್ರಪಂಚ, ಮತ್ತೆ ಜೀವಿಗಳು, ಮತ್ತೆ ನಮ್ಮ ಯೋಚನಾ ಪ್ರಪಂಚ ಎಲ್ಲವೂ ನಮಗೆ ಅನುಭವ ತರುವಂತಹದ್ದು. ಸ್ಥೂಲ ಪ್ರಪಂಚ, ಸೂಕ್ಷ್ಮ ಪ್ರಪಂಚ. ಒಂದ್ ನಿಮಿಷ. ಸೊ ಸ್ಥೂಲ ಪ್ರಪಂಚ, ಸೂಕ್ಷ್ಮ ಪ್ರಪಂಚದಲ್ಲಿ ನಾವು ಎರಡೂ ನಮಗೆ ಅನುಭವ ಕೊಡುತ್ತೆ. ಸೊ ಅದನ್ನ ನಾವು ತೆಗೆದುಕೊಂಡ್ರೆ ಇದನ್ನ ಬಹಳ ಚೆನ್ನಾಗಿ ಗೋಪಾಲಕೃಷ್ಣ ಅಡಿಗರು ಅವರ ಕವಿತೆ ಅಳುವ ಕಡಲೊಳು ತೇಲಿ ಬರುತ್ತಿದೆ ಅನ್ನುವ ನಗೆಯ ಹಾಯಿ ದೋಣಿ ಎನ್ನುವಂತಹ ಭಾವಗೀತೆಯಲ್ಲಿ ತೋರಿಸ್ತಾ ಇದ್ದಾರೆ. ಅದರಲ್ಲಿ ಜೀವನದ ವಿವಿಧ ಅನುಭವಗಳನ್ನ ಎತ್ತಿ ಹಿಡಿದು ತೋರಿಸ್ತಾರೆ. ಒಂದು ಕಡೆ ಬದುಕು ಯಾವ ರೀತಿ ಬೇರೆ ಬೇರೆ ಭಿನ್ನ ಭಿನ್ನ ಅನುಭವಗಳು ನಮಗೆ ತೋರಿಸ್ಕೊಡ್ತಾ ಇದೆ, ನಮಗೆ ಎತ್ತಿ ಹಿಡಿತಾ ಇದೆ ಎನ್ನುವಂಥ ಒಂದು ವಿಚಾರ ನಮಗೆ ಈ ಸುಂದರವಾದ ಭಾವಗೀತೆಯಲ್ಲಿ ನಾವು ಕಾಣಬಹುದು. ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯಿ ದೋಣಿ, ಬಾಳಗಂಗೆಯ ಮಹಾಪೂರದೊಳು ಸಾವಿನೊಂದು ವೇಣಿ. ನೆರೆತಿದೆ ಬೆರೆತಿದೆ ಕುಣಿವ ಮೊರೆವ ತೆರೆ ತೆರೆಗಳೋಣಿಯಲ್ಲಿ, ಜನನ ಮರಣಗಳ ಉಬ್ಬು ತಗ್ಗುಗಳ ಹೊರಳುರುಳುವ ವಾಟವಲ್ಲಿ ಎನ್ನುವಂಥ ಮೊದಲನೆಯ ನುಡಿ. Life is a mixed bag of experiences, a bag of mixed experiences. ಜನನ ಹೊಂದಿದ ಕೂಡಲೇ ಒಂದಂತೂ ಖಚಿತ, ನಾವು ಏನನ್ನು ಸಾಧಿಸ್ತೀವೋ ಏನನ್ನು ಸಾಧಿಸ್ಲಿಕ್ಕೆ ಆಗಲ್ವೋ
ಅದು ನಮಗೆ ಹೇಳಲಿಕ್ಕೆ ಬರಲ್ಲ. ಜೀವನದಲ್ಲಿ ಯಶಸ್ಸು ಸಿಗಬಹುದು, ಸೋಲನ್ನಪ್ಪಬಹುದು, ಲಾಭ ಗಳಿಸಬಹುದು, ನಷ್ಟ ಆಗಬಹುದು, ಹಣ ಗಳಿಸಬಹುದು, ಹಣ ಗಳಿಸದೇ ಇರಬಹುದು, ಆಸ್ತಿ ಮಾಡಬಹುದು, ಆಸ್ತಿ ಮಾಡಕ್ಕಾಗದೇ ಇರಬಹುದು. ಜೀವನದಲ್ಲಿ ಎಲ್ಲವೂ ಅನಿಶ್ಚಿತ. ಆದ್ರೆ ಒಂದಂತೂ ನಿಶ್ಚಿತ ಹುಟ್ಟಿದ ಮೇಲೆ. ಏನದು? ಅದು ನಮ್ಮ ಅಂತ್ಯ, ನಮ್ಮ ಸಾವು. ಸಾವೇನ್ ಬೇರೆನಾ? ಇಲ್ಲ, ಯಾವತ್ತು ಬರುತ್ತೆ ಅನ್ನೋದು ಗೊತ್ತಾಗಲ್ಲ ನಮಗೆ. ಬದುಕಿನೊಂದಿಗೆ ಸಾವು ಹೆಣ್ಕೊಂಡ್ಬಿಟ್ಟಿದೆ. ಬಾಳ ಗಂಗೆಯ ಮಹಾಪೂರದೊಳು ಸಾವಿನೊಂದು ವೇಣಿ ಅಂತ. ವೇಣಿ ಅಂದ್ರೆ ಫ್ಲೋ, ಒಂದಕ್ಕೊಂದು ಜಡೆ ಹೆಣ್ದಿರೋದು. ಉದ್ದನೆ ಜಡೆ ಇರೋರಿಗೆ ಕೃಷ್ಣವೇಣಿ ಅಂತ ಹೆಸರಿಡ್ತಾರೆ. ಸೊ ಬದುಕಿನಲ್ಲಿ ಬಾಳು ಯಶಸ್ಸಿನೊಂದಿಗೆ ಸೋಲು ಹೆಣ್ಕೊಂಡ್ಬಿಟ್ಟಿದೆ, ಲಾಭದೊಂದಿಗೆ ನಷ್ಟ ಹೆಣ್ಕೊಂಡ್ಬಿಟ್ಟಿದೆ, ಜನನದೊಂದಿಗೆನೆ ಸಾವು ಹೆಣ್ಕೊಂಡ್ಬಿಟ್ಟಿದೆ. ಸೊ ಲೈಫ್ ಹ್ಯಾಸ್ ಬಿಕಮ್ ಅನ್ ಎಕ್ಸ್ಪೀರಿಯನ್ಸ್ ಆಫ್ ಆಪೋಸಿಟ್ಸ್. ಒಟ್ಟಿಗೆ ಒಂದರ ನಂತರ ಒಂದು ತಕ್ಷಣವೇ ಈ ವಿರುದ್ಧವಾದ ಅನುಭವ ಆಗತ್ತೋ, ಅಥವಾ ಈ ಎರಡು ಅನುಭವಗಳ ನಡುವೆ ಅಂತರ ಇರುತ್ತೋ, ಅದು ನಮ್ಮ ಕರ್ಮಕ್ಕೆ ತಕ್ಕಂತೆ ಇದೆ. ಆದ್ರೆ ಈ ಎರಡು ಮಿಶ್ರಿತ ಅನುಭವ ಖಚಿತ ಎನ್ನುವುದು ನಮಗೆಲ್ಲರಿಗೂ ಅನುಭವ ಸಹಿತವಾಗಿ ಗೋಚರವಾಗಿರುವಂಥದ್ದು. ಆದ್ರಿಂದ ನಾವು ಒಮ್ಮೆ ಸುಖದಲ್ಲಿ ತೂಗುಯ್ಯಾಲೆ ಆಡ್ತಾ ಇದ್ರೆ, ಎಡಗಡೆಯಿಂದ ಬಲಗಡೆ ಉಯ್ಯಾಲೆ ಆಡ್ತಾ ಇದ್ರೆ, ಒಮ್ಮೆ ಸುಖದ ತುದಿಗೆ ಹೊರಟ್ರೆ ಆಮೇಲೆ ಸುಖದಿಂದ ದುಃಖದ ತುದಿಗೆ ತಲುಪ್ತೀವಿ, ಮತ್ತೆ ಸುಖದ ತುದಿಗೆ ಜರುಗ್ತೀವಿ. ಇದು ಹೇಗಾಗಿದೆ ಅಂದ್ರೆ, ಈ ಸುಖ ದುಃಖದ ಉಯ್ಯಾಲೆ ಆಟ, ಸೋಲು ಗೆಲುವಿನ ಉಯ್ಯಾಲೆ ಆಟ, ಲಾಭ ನಷ್ಟದ ಉಯ್ಯಾಲೆ ಆಟ, ರಾಗ ದ್ವೇಷಗಳ ಉಯ್ಯಾಲೆ ಆಟ. ನಮಗೆ ಈ ಉಯ್ಯಾಲೆ ಎಷ್ಟು ಅಭ್ಯಾಸ ಆಗಿದೆ ಅಂದ್ರೆ, ಉಯ್ಯಾಲೆ ಆಟವೇ ಖುಷಿ ಕೊಡ್ತಾ ಇದೆ. ಈ ಬದಲಾವಣೆಗಳ ಜಗತ್ತಿನಲ್ಲಿ ನಾವು ಸ್ಥಿರವಾದ ಸುಖ ಕಾಣಬಹುದೇ, ಆನಂದ ಸಿಗಬಹುದೇ ಎನ್ನುವ ವಿಚಾರವೇ ಮರೆತು ಉಯ್ಯಾಲೆಯ ಮನೋರಂಜನೆಯಲ್ಲಿ ಅದನ್ನೇ ಮನೋಹರವಾಗಿದೆ ಅಂತ ನಾವು ಉಯ್ಯಾಲೆ ಆಟದಲ್ಲಿಯೇ ಮರೆತು ಹೋಗಿದ್ದೀವಿ. ಆದ್ರಿಂದ ಇದು ಒಂದು ಬದುಕಿನ ತೂಗುಯ್ಯಾಲೆ, ಒಂದು ಅನುಭವ ಬದುಕಿನಲ್ಲಿ. ಬಾಳಿನಲ್ಲಿ ಇನ್ನೊಂದು ಅನುಭವ ಇದೆ, ಅದು ಜೀವಶಕ್ತಿ, ದ ಲಿವಿಂಗ್ ಫೋರ್ಸ್, ದ ಲೈಫ್ ಫೋರ್ಸ್ ಇನ್ ಅಸ್, ಜೀವಶಕ್ತಿ. ಅದು ಯಾವ ರೀತಿ ತೋರುತ್ತೆ? ಅದು ಆಶಯವಾಗಿ ಪ್ರಕಟವಾಗುತ್ತೆ. ದ ಲೈಫ್ ಫೋರ್ಸ್ ಇನ್ ಅಸ್ gives us hope for the tomorrow. ಆಶಯ ಇಲ್ಲದೆ ಹೋದ್ರೆ ನಾಳೆ ಬೆಳಗ್ಗೆ ಏಳ್ಲಿಕ್ಕೆ ಹಾಸಿಗೆಯಿಂದ ಉತ್ಸಾಹ ಇರೋದಿಲ್ಲ. ಸೊ ಆದ್ರಿಂದ ಆಶಯ ಅನ್ನೋದು ಒಂದು ಬಹುದೊಡ್ಡ ಅನುಭವ. ಎಲ್ಲಿಂದ ಬರುತ್ತದು? ನಮ್ಮ ಜೀವಶಕ್ತಿ. ಇಟ್ ಈಸ್ ಇನ್ನೇಟ್ ಇನ್ ಅವರ್ ಲೈಫ್ ಫೋರ್ಸ್. ನೋಡಿ, ನಾವು ಏನಾದರೂ ಅಗ್ನಿ ಹಾಕಿದ್ರೆ ಹೋಮ ಹವನದಲ್ಲಿ, ಇಲ್ಲವೇ ಯಾವುದೇ ಹಳೆಯ ಕಾಲದಲ್ಲಿ ಸೌದೆ ಒಲೆ ಆಗಿದ್ರೆ ಅಥವಾ ಕಸವನ್ನ ಸುಡ್ತಾ ಇದ್ರೆ, ಬೂದಿ ಸೌದೆ ಮರ ಸುಟ್ಟಾಗ ಬೂದಿ ಆಗುತ್ತೆ. ಆದ್ರೆ ಬೂದಿಯ ಮಧ್ಯದಲ್ಲಿಯೇ ಒಂದೇ ಒಂದು ಕಿಡಿ ಇದ್ದರೆ ಸಾಕು, ಪಟ್ ಪಟ್ ಅಂತ ಮತ್ತೊಂದು ಕಿಡಿ, ಸ್ವಲ್ಪ ಗಾಳಿ ಸಿಕ್ಕರೆ ಸಾಕು, ಸ್ವಲ್ಪ ಗಾಳಿ ತೂರಿ ಬಂದ್ರೆ ಆ ಒಂದು ಬೂದಿಯ ಒಳಗಡೆ ಇರ್ತಕ್ಕಂಥ ಕೆಂಡದ ಕಾವೇ ಸಣ್ಣ ಕಡ್ಡಿಯೊಂದಿಗೆ ಹತ್ತಿಸ್ಕೊಂಡ್ಬಿಡುತ್ತೆ. ಇನ್ನೇನು ಎಲ್ಲ ಉರಿತು ಮರ ಬೂದಿ ಆಯ್ತು ಅಂತ ನಾವು ತಿಳ್ಕೊಂಡ್ರೆ, ಮರುಕ್ಷಣವೇ
ಆ ಉರಿದ ಮರದ ಕೆಂಡದಿಂದ, ಬೂದಿ ಅಳಿಯಿಂದ ಇರುವಂತಹ ಕೆಂಡದಿಂದ ಸಣ್ಣ ಗಾಳಿ ತೂರ್ಕೊಂಡು ಬಂದಾಗ ಮತ್ತೊಂದು ಒಣಗಿದ ಕಡ್ಡಿ ಹತ್ಕೊಂಡ್ ಬಿಡುತ್ತೆ. ಸೊ ಅದಕ್ಕೆ ಕವಿಗಳಲ್ಲಿ ಹೇಳ್ತಾರೆ, ಆಶಿ ಬೂದಿ ತಳದಲ್ಲಿ ಕೆರಳುತ್ತಿವೆ ಕಿಡಿಕಿಡಿಗಳೆನೆತೋ ಮರಳಿ. ದಟ್ ಮೀನ್ಸ್ ದರ್ ಇಸ್ ಹೋಪ್ ಫಾರ್ ಲೈಫ್ ಈವನ್ ವೆನ್ ವಿ ಆರ್ ಡೌನ್. ಸೋಲಿನ ಅನುಭವದಲ್ಲಿ ನಾವು ಕುಗ್ಗಿದಾಗಲೂ ಬದುಕಿನ ಆಶಯ ಎದ್ದೇಳಬಹುದು. ಯಾಕ್ರಿಂದ ಅದು? ನಮ್ಮ ಜೀವಶಕ್ತಿಯಿಂದ. ಬಿಕಾಸ್ ಆಫ್ ಅವರ್ ಲೈಫ್ ಫೋರ್ಸ್ ಇನ್ಹೆರೆಂಟ್ ಇನ್ ಎವ್ರಿ ಬೀಯಿಂಗ್. ಮುರಿದು ಬಿದ್ದ ಮರದ ಕೊರಡಳು ಹೂವು ಅರಳಿ. ನಾವು ಗಿಡವನ್ನ ಕತ್ತರಿಸ್ತೀವಿ ಬಾಡ್ ಹೋಗಿದೆ ಅಂತ. ಕತ್ತರಿಸಿದ ಜಾಗದಲ್ಲೇ ಒಂದು ಹೊಸ ಚಿಗುರು ಕೆಲವು ದಿನಗಳ ನಂತರ ಹುಟ್ಕೊಳ್ಳುತ್ತೆ. When we trim a dry twig in a pot or in a plant, a new shoot will prop up. ಸೊ ಒಂದು ಆಶಯ ಅನ್ನೋದು ರಿನ್ಯೂವಲ್ ಅಂತ ಹೇಳ್ತೀವಿ. ಇಟ್ ಈಸ್ ಒನ್ ಬ್ಯೂಟಿಫುಲ್ ಎಕ್ಸ್ಪ್ರೆಷನ್ ಆಫ್ ಲೈಫ್. ಜೀವಶಕ್ತಿಯ ಒಂದು ಅಮೋಘವಾದಂಥ ವ್ಯಕ್ತತೆ ಆಶಯ. ಹೋಪ್ ಫಾರ್ ಟುಮಾರೋ. ಯಾವುದು ಸೋತೆ ಅಂತ ನಾವು ಯಾವಾಗ ಕೈ ಬಿಡ್ತೀವೋ ಆಗಲೇ ಒಂದು ಆಶಯದ ಒಂದು ಮೊಳಕೆ ಉಬ್ಬತ್ತೆ, ಸ್ಫುಟವಾಗುತ್ತೆ. ಇದೇ ಬದುಕಿನ ಜೀವ ಶಕ್ತಿ. ಅದು ಹೆಂಗೆ ತೋರುತ್ತೆ? ನಾವು ಭಿನ್ನವಾದ ಜಗತ್ತಿನಲ್ಲಿ ನಾವು ಬೇರೆ ಬೇರೆ ಅಂತ ಅನ್ನಿಸ್ಕೊಂಡ್ರು, ಇಬ್ಬರು ಬೇರೆ ಬೇರೆಯಾದ ವ್ಯಕ್ತಿಗಳು ಒಂದೇ ಮನೆಯಲ್ಲಿ ಕೂಡಿ ಬಾಳಿ ಬದುಕುವಂತಹದ್ದು. ಹಾಗೆ ಎಷ್ಟು ಅನ್ಯೋನ್ಯತೆಯಿಂದ ಇದ್ದರೂ ಅಂತರಾಳದಲ್ಲಿ ಎಷ್ಟೋ ಒಂದು ವ್ಯತ್ಯಾಸ ಕಾಣುವಂತಹದ್ದು. ಯೂನಿಟಿ ಇನ್ ಡೈವರ್ಸಿಟಿ, diversity in unity, these are two fundamental characteristics of life force itself. ಏಕತ್ವದಲ್ಲಿ ಅನೇಕವನ್ನ ಕಾಣೋದು, ಅನೇಕ ವೈವಿಧ್ಯತೆಯಲ್ಲಿ ಒಂದುತನ ಏಕತ್ವವನ್ನ ಕಾಣೋದು, ಇದು ಜೀವಶಕ್ತಿಯ ಒಂದು ಅತಿ ದೊಡ್ಡ ಗುರುತು. ಕೂಡಲಾರದೆ ಯಾಳದಲ್ಲೂ ಕಂಡೀತು ಏಕಸೂತ್ರ. ನಮ್ಮ ಮತ್ತೆ ಮತ್ತೊಬ್ಬರ ನಡುವೆ ಏನೇನೇ ವ್ಯತ್ಯಾಸ ಇದ್ರು, ದೈಹಿಕವಾಗಿ ಮಾನಸಿಕವಾಗಿ ಏನೇನೇ ವ್ಯತ್ಯಾಸ ಇದ್ರೂ, ನಾವಿಬ್ಬರು ಹೊಂದ್ಕೊಳ್ಳಲ್ಲ ಅಂದ್ರೂ ಹೇಗಾದ್ರೂ ಮಾಡಿ ಆ ಜೀವಶಕ್ತಿ ಏನ್ ಮಾಡುತ್ತೆ? ಅಂತರಾಳದಲ್ಲಿ ಏಕತ್ವವನ್ನ ನಾವು ಕಾಣ್ತೀವಿ. ಹೇಗೆ ಸಮುದ್ರದ ಅಲೆಗಳು ಮೇಲ್ಮಟ್ಟದಲ್ಲಿಯೇ ಇರುತ್ತೆ, ಆದ್ರೆ ಅಲೆಗಳ ಅಡಿಯಲ್ಲಿ ಬರೇ ನೀರು, ತಿಳಿ ಶಾಂತತೆ ಇರೋದು. ಹಾಗೆ ಏನೇ ವ್ಯತ್ಯಾಸಗಳು, ಏನೇ ಭಿನ್ನ ಅಭಿಪ್ರಾಯಗಳು ಹೊರಗೆ ಕಂಡ್ರೂ ನಮಗೆ ಅಂತರಾಳದಲ್ಲಿ, ಮನಸ್ಸಿನಲ್ಲಿ ಮಿಲನ, ಹೃದಯದಲ್ಲಿ ಏಕತ್ವ ಭಾವನೆ, ಮಧುರ ಪ್ರೀತಿ, ಪ್ರೇಮ ಕಂಡು ಬರುತ್ತೆ. ಇದೆಲ್ಲ ಯಾತ್ರ ಸಂಕೇತ, ಜೀವಶಕ್ತಿಯ ಸಂಕೇತ. ಸೊ ಬದುಕು ಎನ್ನುವ ಅನುಭವದಲ್ಲಿ ತೂಗುಯ್ಯಾಲೆ ಒಂದು ಅನುಭವ ಆದ್ರೆ, ಆಶಯ ಏನ್ ಮಾಡಿಸುತ್ತೆ? ಇಟ್ ಗಿವ್ಸ್ ಅಸ್ an opportunity to renew ourselves, to get up when we have fallen down. ನಾವು ಬಿದ್ದಾಗ ನಮ್ಮನ್ನು ಎಬ್ಸೋ ಅಂತ ಶಕ್ತಿ ಜೀವಶಕ್ತಿಗೆ, ಅದೇ ಆಶಯ.
ಹಾಗೆ ಕವಿಗಳು ಇನ್ನೂ ಮುಂದುವರಿಸಿ ಇನ್ನೊಂದು ಶಕ್ತಿ ಇದೆ. ಆಸೆ ಎಂಬ ಶಕ್ತಿ ನಾವು ಹುಟ್ಟಿದಾಗ್ಲಿಂದ ಬಂದೇ ಬರುತ್ತೆ. ಆದ್ರಿಂದ ಆಸೆ ಏನ್ ಮಾಡುತ್ತೆ ನಮ್ಗೆ? ಆಸೆಯ ಒಂದು ಗುಣ ಇದೆ, ಏನಂದ್ರೆ ಕೈಗೆ ಬಂದ ತುತ್ತು ಬಾಯಿಗಿಲ್ಲ ಅನ್ನೋ ಒಂದು ಗಾದೆ ಇದೆಯಲ್ಲ. ಯಾರಿಗಾದ್ರೂ ಆಸೆ ಪೂರೈಸಿ ಸಂಪೂರ್ಣ ತೃಪ್ತರಾಗಿರೋದನ್ನ ನಾವು ಕಂಡಿದೀವ? Have you found anybody who has been satisfied with desires? ಕಾಣೋದು ಕಷ್ಟ. ಯಾಕೆ? ಒಂದು ಆಸೆಯನ್ನ ಪೂರೈಸಿದ್ರೆ 10 ಆಸೆಗಳು ಹುಟ್ಕೊಳ್ಳುತ್ತವೆ ಅದರ ಬೆನ್ನೆಲುಬಿನಲ್ಲಿನೇ. ಆದ್ರಿಂದ ಆಸೆಯನ್ನ ಪೂರೈಸಿ ಸುಖ ಪಡೆದವರಿಲ್ಲ, ಆಸೆಯನ್ನ ದಾಟಿ ಆನಂದ ಹೊಂದಿದವರಿದ್ದಾರೆ. ಅದಕ್ಕೆ ನಾವು ಆಸೆಯನ್ನು ಪೂರೈಸೋದು ಸುಖಕ್ಕೋಸ್ಕರ ಅಂತ ನಾವು ಅನ್ಕೊಂಡ್ರೆ, ಕೆಲ ಕ್ಷಣಗಳು ಸುಖ ಲಭಿಸಿದ್ರು ಮರುಕ್ಷಣವೇ ದುಃಖ ಪ್ರಾರಂಭ ಆಗುತ್ತೆ. ಅದಕ್ಕೆ ಗಾದೆ ಬಂದಿರೋದು, ಕೈಗೆ ಬಂದ ತುತ್ತು ಬಾಯಿಗಿಲ್ಲ. ವಸ್ತು ಸಿಗತ್ತೆ, ನಾವು ಆಸೆ ಪಟ್ಟಂತಹ ವಸ್ತು ಸಿಗತ್ತೆ, ನಾವು ಆಸೆ ಪಟ್ಟಂತಹ ವಿಚಾರ ನಮಗೆ ದೊರಕತ್ತೆ, ನಾವು ಆಸೆ ಪಟ್ಟಂತಹ ಮನುಷ್ಯರಿಗೂ ಸಂಬಂಧ ಕೂಡ ನಮ್ಗೆ ಈಡೇರಬಹುದು. ಆದ್ರೆ ಅದರಿಂದ ಬಂದಂತಹ ಅದು ಯಾತಕ್ಕಾಗಿ ನಾನು ಪಡೆದುಕೊಂಡಿದ್ದೀನೋ, ಅರ್ಥಾತ್ ಸುಖಕ್ಕಾಗಿ, ಆನಂದಕ್ಕಾಗಿ, ಅದು ನಮ್ಮಲ್ಲಿ ಸದಾ ನಿಲ್ಲಲ್ಲ ಆಸೆಗಳ ಪೂರೈಕೆಯಿಂದ. ಅದಕ್ಕೆ ಹಿರಿಯರು ಹೇಳಿದ್ದಾರೆ, ಕೈಗೆ ಬಂದ ತುತ್ತು ಬಾಯಿಗಿಲ್ಲ ಅಂತ. ಅದು ಆಸೆ ಈ ಕವಿತೆಯಲ್ಲಿ, ಈ ಗೀತೆಯಲ್ಲಿ ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾರೆ ಅಂದ್ರೆ, ಆಸೆ ಎಂಬ ತಳ ಒಡೆದ ದೋಣಿಯಲ್ಲಿ ದೂರ ತೀರ ಯಾನ. ಆಸೆ ಹೇಗಿದೆ ಅಂದ್ರೆ, ನಾವು ನಮ್ಮ ದೇಹ ಮನಸ್ಸು ಒಂದು ದೋಣಿ ಅಂತ ನಾವು ಭಾವಿಸಿದ್ರೆ, ಸಂಸಾರ ಒಂದು ಸಾಗರ ಅಂತ ನಾವು ಭಾವಿಸಿದ್ರೆ, ಒಂದು ದಡದಿಂದ ಇನ್ನೊಂದು ದಡಕ್ಕೆ ಸಂಸಾರ ಸಾಗರದಲ್ಲಿ ನಾವು ದೋಣಿಯ ಮೇಲೆ ಹೊತ್ತು ಪಯಣ ಬಳಸಬಹುದು. ಬದುಕಿನಲ್ಲಿ ಆಸೆ ಪಟ್ರೆ ದೋಣಿಗಳು ತೂತಿದ್ದ ಹಾಗೆ ಅಂತ. ಹಾಗಾದ್ರೆ ಆಸೆ ಪಡಬಾರ್ದ ಬದುಕಿನಲ್ಲಿ ಎನ್ನುವಂತಹ ಪ್ರಶ್ನೆ ತಾರ್ಕಿಕವಾಗಿ ಒಂದು ಕ್ಷಣದಲ್ಲೇ ಮೂಡಿಬರುವುದು ಸಹಜ. ಆಸೆ ಪಡಬಾರ್ದು ಅನ್ನುವಂತಹ ಪ್ರಶ್ನೆ ಅಲ್ಲ ಇಲ್ಲಿ. ಆಸೆಯನ್ನ ಆನಂದಕ್ಕೆ ಹೊಂದಾಣಿಕೆ ಹೊಂದಿಸೋದು ಅಥವಾ ಸಂಬಂಧ ಕಟ್ಟೋದೇ ತಪ್ಪು ಅಂತ ನಾವು ಅನುಭವಾತ್ಮಕವಾಗಿ ತಿಳಿದುಕೊಳ್ಳುವಂತ ವಿಚಾರ ನಾವು ಮಾಡಬೇಕಾಗಿದೆ. ಯಾವಾಗ ನಾವು ಆಸೆ ಪಟ್ಟಿದೀವೋ ಆ ಒಂದೊಂದು ಆಸೆಯು ದೋಣಿಯ ತಳದಲ್ಲಿ ತೂತ ಮಾಡಿದ ಹಾಗೆ ಅಂತ. ಏನ್ ಮಾಡುತ್ತೆ? ಒಂದು 4 ಹೆಜ್ಜೆ ಪ್ರಗತಿಯಲ್ಲಿ ಮುಂದಿಟ್ರೆ ನಾವು ಬದುಕಿನಲ್ಲಿ, ಆಸೆಯಿಂದ 8 ಹೆಜ್ಜೆ ಹಿಂದಕ್ಕಿಟ್ಟಂಗಾಗತ್ತೆ. ಯಾಕೆಂದ್ರೆ ಆಸೆ ಏನ್ ಮಾಡುತ್ತೆ? ನಮಗೆ ನಮ್ಮ ಜೀವನದ ಗುರಿ ಧ್ಯೇಯದಿಂದ ನಮ್ಮನ್ನ ದೂರ ಮಾಡುತ್ತೆ. ಅದಕ್ಕೆ ನಿಸರ್ಗದತ್ತ ಮಹಾರಾಜರು ಒಂದು ಸೊಗಸಾದ ಹೇಳಿಕೆ ನೀಡಿದ್ದಾರೆ. ಅವ್ರು ಹೇಳ್ತಾರೆ, ಆಲ್ ಅಟ್ರಾಕ್ಷನ್ಸ್ ಆರ್ ಡಿಸ್ಟ್ರಾಕ್ಷನ್ಸ್ ಅಂತ. ಪ್ರತಿಯೊಂದು ಆಕರ್ಷಣೆಯು ನಮ್ಮಿಂದ ದೂರ ಮಾಡುತ್ತೆ, ನಮ್ಮಿಂದ ಮರೆವು ಮಾಡಿಸುತ್ತೆ ಅಂತ. ಏನ್ ಹಾಗಂದ್ರೆ ಅರ್ಥ, ನಮ್ಮ ಜ್ಞಾನ ಏನಿದೆ, ವಸ್ತುವಿನಿಂದ ಸುಖ ಸಿಕ್ಕಿದೆ ಎನ್ನುವಂತಹ ಭ್ರಮೆ ನಮ್ಮ ನಿಜ ಸ್ವರೂಪದಿಂದ ನಮ್ಮನ್ನೇ ದೂರ ಮಾಡಿಬಿಡುತ್ತೆ ಅಂತ. ಈ ತಪ್ಪು ತಿಳುವಳಿಕೆಯಿಂದನೇ ನಾವು ದೂರ ಆಗಬೇಕು ಅಂತ. ಆಸೆ ಇಲ್ಲದೆ ಬಾಳಿಲ್ಲ ಅಂತ ಒಂದು ವರ್ಗದ ಜನರು ಹೇಳೋದುಂಟು.
ಆಸೆ ಇಲ್ಲದೆ ಇದ್ರೆ ಎಂಥದ್ದು ಬಾಳು ಬರಡು ಅಂತ, ನೀರಸ ಅಂತ. ವಾಟ್ ಇಸ್ ಲೈಫ್ ವಿದೌಟ್ ಡಿಸೈರ್ಸ್ ಅಂತ ಹೇಳೋದುಂಟು. ಆದ್ರೆ ಆಸೆ ಪಟ್ಟಷ್ಟು, ಆಸೆ ಹಿಂಬಾಲಿಸಿದಷ್ಟು ಆಸೆ ನಮ್ಮಿಂದ ದೂರ ದೂರ ಹೋಗ್ತಾ ಇರೋದು, ಆ ವಸ್ತು ನಮ್ಮಿಂದ ದೂರ ಹೋಗೋದು, ವಸ್ತು ಸಿಕ್ಕರೂ ಸುಖ ನಮ್ಮಿಂದ ದೂರ ಹೋಗ್ತಾ ಇರೋದು ನಮಗೆ ದಿನನಿತ್ಯದ ಅನುಭವ ಆಗಿದೆ. ಆದ್ರೆ ಆಸೆನೇ ಬದುಕು, ಆಸೆ ಇಲ್ಲದೆ ಬದುಕಿಲ್ಲ ಅನ್ನೋದಕ್ಕೆ ಅಡಿಗರು ಬಹಳ ಸೊಗಸಾಗಿ ಮುಂದಿನ 2 ಸಾಲಿನಲ್ಲಿ ಹೇಳಿದ್ದಾರೆ. ಇದು ಬಾಳು ನೋಡು, ಇದ ತಿಳಿದನೆಂದರೂ ತಿಳಿದ ಧೀರನಿಲ್ಲ, ಹಲವುತನದ ಮೈ ಮರೆಸುವಾಟವಿದು ನಿಜವು ತೋರದಲ್ಲ ಅಂತ. ಆಸೆನೇ ಬಾಳು, ಆಸೆ ಇಲ್ಲದ್ರೆ ಬದುಕಿಲ್ಲ ಅಂತ ನಾವು ಬದುಕಿನಲ್ಲಿ ತಿಳ್ಕೊಂಡ್ರೆ ಅದನ್ನ ನಿಜವಾಗಿ ತಿಳಿದವರು ಇಲ್ಲ ಅಂತ. ಆಸೆ ಪೂರೈಸೋದಕ್ಕೆ ಧೈರ್ಯ ಬೇಕು. ಒಂದು ರೂಢಾರ್ಥದಲ್ಲಿ ಧೀರ ಅಂದ್ರೆ ಆಸೆಯನ್ನ ಪಡೆಯೋದಿಕ್ಕೆ, ಆಸೆಯನ್ನ ಪೂರೈಸೋದಿಕ್ಕೆ ಧೈರ್ಯ ಬೇಕು. ವಿ ನೀಡ್ ಕರೇಜ್ ಟು ಫುಲ್ಫಿಲ್ ಅವರ್ ಡಿಸೈರ್ಸ್. ವೈ? ಬಿಕಾಸ್ fulfillment of every desire is filled with obstacles. ಆಸೆಯ ಬಾಯಾರಿಕೆ ಇಂಗಿಸಲು ಹೊರಟ್ರೆ ಅಡ್ಡಿ ಅಡಚಣೆಗಳು ಅಪಾರ, ಅದನ್ನ ದಾಟ್ಲಿಕ್ಕೆ ಧೈರ್ಯ ಬೇಕು. ಆದ್ರೆ ಒಳಾರ್ಥ ಒಂದಿದೆ, ಧೀರ ಅಂದ್ರೆ ಆಧ್ಯಾತ್ಮಿಕದಲ್ಲಿ ರಾ ಅಂದ್ರೆ ಬೆಳಕು ಅಂತ. ರಾಮ ಎನ್ನುವ ಪದದ ಅರ್ಥದಲ್ಲಿ ರಾ ಎನ್ನುವುದು ಬೆಳಕು ಅಂತ. ಧೀ ಅಂದ್ರೆ ಬುದ್ಧಿ ಅಂತ. ಯಾವ ಬುದ್ಧಿ ಬೆಳಕಿನಲ್ಲಿ ನೆಲೆಸುತ್ತೋ ಅವನೇ ನಿಜವಾದ ಧೀರ, ಅಂದ್ರೆ ನಿಜವಾದ ಬಾಳಿನ ಅರ್ಥ ಕಂಡುಕೊಂಡವನು. ಆಸೆಯ ಅಲೆಯ ಮೇಲೆ ನಾವು ಏರಿಳಿತಾ ಇದ್ರೆ ನಮ್ಮ ಬದುಕಿನ ನಿಜವಾದ ಅರ್ಥ ತಿಳಿದುಕೊಳ್ಳೋದು ಹೇಗೆ? ಯಾಕೆ ಆಗಲ್ಲ ಅಂದ್ರೆ, ಹಲವುತನದ ಮೈ ಮರೆಸುವಾಟವಿದು ನಿಜವು ತೋರದಲ್ಲ. ಮೂರನೆಯ ಗುಣ ಹೇಳಿದ್ವಿ, ಲಕ್ಷಣ ಹೇಳಿದ್ವಿ ಜಗತ್ತಿನದು. ಹಲವುತನ, ವೈವಿಧ್ಯತೆ ಏನ್ ಮಾಡಿಸುತ್ತೆ? ನಮ್ಮನ್ನ ವಸ್ತುವಿನೆಡೆಗೆ ಆಕರ್ಷಣೆ ಮೂಡಿಸುತ್ತೆ. ವಸ್ತುವಿನೊಂದಿಗೆ ಆಕರ್ಷಣೆ ಮೂಡಿಸಿದ್ರೆ ನಮ್ಮ ಮನಸ್ಸು ವಸ್ತು ಕಡೆ ಇದ್ರೆ ನಮ್ಮ ಮನಸ್ಸು ದೂರ ಹೋಗುತ್ತೆ, ಅದರಿಂದ ದೂರ ಹೋಗುತ್ತೆ, ನಮ್ಮನ್ನು ನಾವು ಮರ್ತು ಬಿಡ್ತೀವಿ. ಅದಕ್ಕೆ ನಮ್ಮ ಮನಸ್ಸನ್ನ ಮರೆಸುವಂತಹ ವಿಚಾರವೇ ಆಸೆ ಎನ್ನುವುದು ಈ ಒಂದು ಗೀತೆಯಲ್ಲಿ, ಈ ಭಾಗದಲ್ಲಿ ಅಡಿಗರು, ಗೋಪಾಲಕೃಷ್ಣ ಅಡಿಗರು ನಮಗೆ ತಿಳಿಸ್ಕೊಳಕ್ ಹೋಗ್ತಾ ಇದ್ದಾರೆ. ಕಡೆಗೆ ನಾವು ಬದುಕೋದು ನಮಗೆ ಎಷ್ಟು ತಿಳುವಳಿಕೆ ಇದೆಯೋ ಅದರ ಆಧಾರದ ಮೇಲೆ. ಸ್ವಲ್ಪ ಗೊತ್ತಿದೆ, ಸ್ವಲ್ಪ ಜ್ಞಾನ ಉಂಟು, ಸ್ವಲ್ಪ ಅಜ್ಞಾನ ಉಂಟು. ಅವರ್ ಡಿಸಿಷನ್ಸ್ ಆರ್ ಬೇಸ್ಡ್ ಆನ್ ಅವರ್. ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡಿದ್ರೆ ಡಿಸ್ಟರ್ಬ್ ಆಗುತ್ತೆ. ಯಾರೋ ಮ್ಯೂಟ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ನಮ್ಮ ಬದುಕಿನಲ್ಲಿ, ನಮ್ಮ ಬದುಕಿನ ಹಾದಿ, ನಮ್ಮ ನಿರ್ಧಾರಗಳು ನಮ್ಮ ತಿಳುವಳಿಕೆಗೆ ತಕ್ಕಂತೆ. ಅಟ್ ಎವ್ರಿ ಸ್ಟೇಜ್ ದ ಕ್ವಾಲಿಟಿ ಆಫ್ ಅವರ್ ಡಿಸಿಷನ್ is based on the knowledge and experience at that point of time. ಆ ಸಮಯದಲ್ಲಿ ತಿಳುವಳಿಕೆ ಯಾವ ರೀತಿ ಹೊಳೆಯುತ್ತೋ ಆ ರೀತಿ ನಮ್ಮ ನಿರ್ಧಾರ. ನಮಗೆ ಅತಿಯಾದ ಜ್ಞಾನ ಇದ್ದು ಹೊಳೆಯಬೇಕಾದ ಸಮಯದಲ್ಲಿ ಹೊಳಿದೇ ಹೋದ್ರೆ ನಮ್ಮ ನಿರ್ಧಾರ ಕೂಡ ಅಷ್ಟು ಪರಿಣಾಮಕಾರಿ ಆಗೋದಿಲ್ಲ. ಇದೆಲ್ಲ ನಾವು ವಿದ್ಯಾರ್ಥಿಗಳಾಗಿದ್ದಾಗ ನಮ್ಮ ಅನುಭವಕ್ಕೆ ಬಂದಿದೆ. ಚೆನ್ನಾಗಿ ಓದ್ಕೊಂಡು ಹೋಗಿರ್ತೀವಿ, ಪರೀಕ್ಷೆಗೆ ಎಲ್ಲ ಗೊತ್ತಿರತ್ತೆ. ಪರೀಕ್ಷೆ ಕೋಣೆಯಲ್ಲಿ, ಎಕ್ಸಾಮಿನೇಷನ್ ಹಾಲ್ನಲ್ಲಿ ಕೂತ್ಕೊಂಡು ಏನಾದ್ರೂ ಒಂದು ಪ್ರಶ್ನೆ ಬರೆದ್ರೆ ಆ ಸಮಯದಲ್ಲಿ ಮರ್ತು ಹೋಗುತ್ತೆ.
ಎಕ್ಸಾಮ್ ಟೈಮ್ ಮುಗಿದು ಎಕ್ಸಾಮ್ ಹಾಲಿಂದ ಹೊರಗೆ ಬಂದ್ರೆ ಅಯ್ಯೋ ಗೊತ್ತಾಯ್ತು ಅಂತ ಹೊಡೆಯತ್ತೆ. ಸೊ ಇಟ್ ಈಸ್ ನಾಟ್ ಹೌ ಮಚ್ ವಿ ನೋ, ಇಟ್ ಈಸ್ ಹೌ ಅಟ್ that time what knowledge sprouts for an effective decision making. ಆದ್ರಿಂದ ಎಷ್ಟು ಶೇಖರಿಸಿದೀನಿ ಜ್ಞಾನ ತಿಳುವಳಿಕೆ ಅನ್ನೋದಲ್ಲ, ಆ ತಿಳುವಳಿಕೆ ಜ್ಞಾನ ಬೇಕಾದ ಸಮಯದಲ್ಲಿ ನನ್ನ ನಿರ್ಧಾರಕ್ಕೆ ಸಹಾಯಕವಾಗತ್ತಾ ಇಲ್ವಾ ಎನ್ನುವಂತಹ ಪ್ರಶ್ನೆ. ಅದಕ್ಕೆ ಜ್ಞಾನ ಅಜ್ಞಾನಗಳ ಕಣ್ಣ ಮುಚ್ಚಾಲೆ ಆಟ, ಕತ್ತಲೆ ಬೆಳಕು, ಆದಿ ಅಂತ್ಯ, ಈ ಬದುಕಿನ ರಹಸ್ಯವನ್ನ ತಿಳಿದುಕೊಳ್ಳೋದಕ್ಕೆ ಒಮ್ಮೊಮ್ಮೆ ಬದುಕಿನ ರಹಸ್ಯ ಗೊತ್ತು ಅನ್ಸುತ್ತೆ, ಒಮ್ಮೊಮ್ಮೆ ಗೊತ್ತೇ ಇಲ್ಲ, ಇದು ಏನಪ್ಪ ಒಗಟು ಕಬ್ಬಿಣದ ಕಡ್ಲೆ ಅನ್ಸುತ್ತೆ. ಅದಕ್ಕೆ ಅಡಿಗರು ಕಡೆ 2 ಸಾಲಿನಲ್ಲಿ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ, ಅರೆ ಬೆಳಕಿನಲ್ಲಿ ಬಾಳಿನಲ್ಲಿ ಸುತ್ತಿ ನಾವೇಕೋ ಮರೆತು ಮೆರೆದು, ಅಂದ್ರೆ ವಿತ್ ಹಾಫ್ ಬೇಕ್ ನಾಲೆಡ್ಜ್. ನಾನು ಇಹವನ್ನು ಪೂರ್ತಿ ತಿಳ್ಕೊಂಡಿಲ್ಲ, ಪರವನ್ನು ಪೂರ್ತಿ ತಿಳ್ಕೊಂಡಿಲ್ಲ, ಅರ್ಧಂಬರ್ಧ ಬೆಂದ ಬೇಳೆಕಾಳಾಗಿದೆ. ಅರೆ ಬೆಳಕಿನಲ್ಲಿ ಬಾಳಿನಲ್ಲಿ ಸುತ್ತಿ ನಾವೇಕೋ ಮರೆತು ಮೆರೆದು, ಮೆರಿತಾ ಇದ್ದೀನಿ ಎಲ್ಲ ಗೊತ್ತಿದೆ ಅಂತ, ಕೊನೆಗೆ ಕರಗುವೆವು ಮರಣ ತೀರ ಘನ ತಿಮಿರದಲ್ಲಿ ಬೆರೆತು. ನಮ್ಮ ಅಜ್ಞಾನ ಒಂದು ತಿಮಿರ. ನಾವು ಈ ಬದುಕಿರುವಾಗ ಜ್ಞಾನ ಮೂಡಿಸ್ಕೊಳ್ದೆ ಹೋದ್ರೆ ನಾವು ತಿಮಿರದಲ್ಲೇ ಬೆರೆತು ಹೋಗ್ತೇವೆ ನಮ್ಮ ಬದುಕು ಅಂತ್ಯಗೊಂಡಾಗ. ಆದ್ರಿಂದ ಇದು ಒಂದು ಎಚ್ಚರಿಕೆಯ ಮಾತು. ಇಷ್ಟೆಲ್ಲ ಅನುಭವ 4 ನುಡಿಗಳಲ್ಲಿ ಬದುಕಿನ ಸಾರಾಂಶದ ಅನುಭವ ಅಡಿಗರು ತೋರಿಸ್ಕೊಟ್ಟಿದ್ದಾರೆ. ಬದುಕು ತೂಗುಯ್ಯಾಲೆ, ಆಸೆ, ಮತ್ತೆ ರಿನ್ಯೂವಲ್ ಆಶಯ, ಮತ್ತೆ ಆದಿ ಅಂತ್ಯ, ಕತ್ತಲೆ ಬೆಳಕು, ಇವೆಲ್ಲ ನಮಗೆ ಅನುಭವ ಆಗ್ತಾ ಇದೆ. ನಮ್ಮ ಉದ್ದೇಶ ಏನು ಅಧ್ಯಾತ್ಮದಲ್ಲಿ? ಈ ಅನುಭವದಿಂದ, ಅನುಭವದ ತೂಗುಯ್ಯಾಲೆಯಿಂದ ನಾವು ಬಿಡಿಸ್ಕೊಳ್ಳೋದು ಹೇಗೆ? ಇದು ನಮಗೆ ಬಂದು ಅಂಟ್ಕೊಂಡ್ಬಿಟ್ಟಿದೆ. ಆದ್ರಿಂದ ಇದೆಲ್ಲ ಉದ್ದೇಶ ಇಷ್ಟೇ ಆಗಿರೋದ್ರಿಂದ ನಾವು ಆ ಅನುಭವದಿಂದ ನಾವು ತೆಗೆದುಕೊಂಡ್ರೆ, ಅನುಭವ ನಮಗೆ ಏನ್ ಮಾಡ್ತಾ ಇದೆ, ಬದುಕಿನ ಅನುಭವ ಏನ್ ಮಾಡ್ತಾ ಇದೆ, ನಾನು ಎಲ್ಲಿದ್ದೀನಿ ಆ ಅನುಭವದಲ್ಲಿ, ನಾನು ಒಬ್ಬ ವ್ಯಕ್ತಿಯಾಗಿದ್ದೀನಿ. ನಾನು ವಾಸು ಅಂತ ತೆಗೆದುಕೊಂಡ್ರೆ, ವಾಸು ಒಂದು ವ್ಯಕ್ತಿನೋ ಹಲವಾರು ವ್ಯಕ್ತಿನೋ, ಒಂದು ಗುಣವೋ ಹಲವಾರು ಗುಣವೋ, ಇದರಲ್ಲಿ ವಾಸು ಅನ್ನೋದು 3 ಗುಂಪಿನಲ್ಲಿ ವಿಂಗಡಿಸಬಹುದು. ಯಾವುದೇ ನಮ್ಮ ಹೆಸರು ನಾವು ಹಾಕ್ಕೋಬಹುದು. ಅದಕ್ಕೆ ನನ್ನ ಹೆಸರು ನಾನೇ ಹಾಕೊಂಡಿದ್ದೀನಿ, ಯಾಕಂದ್ರೆ ಬೇರೆಯವ್ರ ಹೆಸರು ಹಾಕಕ್ಕೆ ನಾನು ಅಪ್ಪಣೆ ಪಡಿಬೇಕು. ವಾಸು ಅನ್ನೋದು ಒಂದೆಡೆ ನಾಮರೂಪ, ಮತ್ತೊಂದೆಡೆ ಗುಣ, ಮತ್ತೊಂದೆಡೆ ಸಂಬಂಧಗಳು. ವಾಸು ಅನ್ನೋರು ಯಾರು ಅಂದ್ರೆ, ಏನು ಅಂದ್ರೆ, ವಾಸು ಅನ್ನೋದು ಏನು ಅಂದ್ರೆ ಒಂದು ನಾಮರೂಪ. ಇಟ್ಸ್ ಡಿಫೈನ್ಡ್ ಬೈ ದ ಫಾರ್ಮ್. The definition of a person can be defined in 3 prominent categories: name and form, which is the body; guna, qualities, which is the emotions and the inner qualities; and then the relationships. ಇವೆಲ್ಲವೂ 3 ಸೇರಿ ವ್ಯಕ್ತಿ ಅಂತ ನಾವು ಪರಿಗಣಿಸ್ತೀವಿ. ಇದು ನಮ್ಮ ವ್ಯಕ್ತಿತ್ವ ಆಗತ್ತೆ. ನಾನು ವಾಸು ಎನ್ನುವಂಥ ಒಂದು ಸ್ಟೇಟ್ಮೆಂಟ್ನಲ್ಲಿ ವಾಸು ಅನೇಕ, ಒಬ್ಬ ಅಲ್ಲ. ಅದು ಎತ್ತರಕ್ಕಿರೋನು, ಗುಣ ಇರೋನು ಎಲ್ಲ. ಸಂಬಂಧಗಳು ತಗೊಂಡ್ರೆ ಒಬ್ಬ ಪತಿ, ಒಬ್ಬ ತಂದೆ, ಒಬ್ಬ ಮಗ,
ಒಬ್ಬ ತಮ್ಮ, ಒಬ್ಬ ಅಣ್ಣ, ಹಾಗೆ ಅನೇಕ ವ್ಯಕ್ತಿಗಳಾಗಿ ನಾನು ತೋರ್ತೀನಿ. ವ್ಯಕ್ತಿತ್ವ ಅನೇಕ, ಆದರೆ ನಾನು ಅಂತಕ್ಕಂಥದ್ದು ಪ್ರತಿ ವೈವಿಧ್ಯತೆಯಲ್ಲೂ ಏಕವಾಗಿಯೇ ಉಳಿದಿದೆ. ನಾನು ವಾಸು, ನಾನು ಒಬ್ಬ ತಂದೆ, ನಾನು ಒಬ್ಬ ಮಗ, ನಾನು ಒಬ್ಬ ತಮ್ಮ, ನಾನು ಒಬ್ಬ ಅಣ್ಣ, ನಾನು ಒಬ್ಬ ಪ್ರವಚನಕಾರ. ಇದೆಲ್ಲದರಲ್ಲೂ ಎರಡನೇ ಭಾಗ ಬದಲಾಗ್ತಾ ಇದೆ, ಆದರೆ ನಾನು ಅನ್ನೋದು ಹಾಗೆ ಸ್ಥಿರವಾಗಿ ಉಳಿದಿದೆ. ನಮ್ಮ ಜೀವನದ ಸಮಸ್ಯೆ ಏನು? ನಮ್ಮ ಈ ತೊಳಲಾಟದ ಕೈಯ ಅನುಭವದ ಸಮಸ್ಯೆ ಏನು? ಸ್ಥಿರವಾದ ನಾನಿಗೆ ಬದಲಾಗುವ ವ್ಯಕ್ತಿತ್ವವನ್ನ ಅಂಟಿಸ್ಬಿಟ್ಟು ಸ್ಥಿರವಾಗಿರೋದೇ ಬದಲಾಗ್ತಾ ಇದೆ, ಅಳ್ಳಾಡ್ತಾ ಇದೆ ಅಂತ ನಾವು ಭಾವನೆಗೊಳಗಾಗ್ತೀವಿ. ಸೊ ಇವೆರಡನ್ನೂ ಬೆರೆಸ್ಬಿಟ್ಟಿದೀವಿ ಗೊತ್ತಿಲ್ಲದೆಯೇ. ಸೊ ಆಧ್ಯಾತ್ಮ ಸಾಧನೆ, ಜ್ಞಾನ ಮಾರ್ಗ ಏನು? ಈ ಬೆರಿಕೆ, ಈ ತಪ್ಪು ತಿಳುವಳಿಕೆಯ ಬೆರಿಕೆಯನ್ನ ನಾವು ಬೇರ್ಪಡಿಸೋದು. ಆ ಬೇರ್ಪಡಿಸಿದಾಗ ಏನಾಗುತ್ತೆ, ನಮಗೆ ನಾನು ಬೇರೆ, ನಾನು ವ್ಯಕ್ತಿ, ನನ್ನ ದೇಹ ಮನಸ್ಸು ಬುದ್ಧಿ ಬೇರೆ ಅಂತ ನಮಗೆ ತಿಳುವಳಿಕೆ ಆದಾಗ, ಆವಾಗ ನಾನು ಮತ್ತೆ ನನ್ನ ವ್ಯಕ್ತಿತ್ವ ಎರಡು ಬೇರೆ ಬೇರೆ ಸ್ಪಷ್ಟವಾಗಿ ಕಾಣುತ್ತೆ. ಆವಾಗ ನಾನು ಸ್ಥಿರವಾದಂತಹ ವಸ್ತು, ಮತ್ತೆ ಬದಲಾಗುವ ನನ್ನ ದೇಹ ಮನಸ್ಸು ಬುದ್ಧಿ ಅವೆಲ್ಲವೂ ಸದಾ ಬದಲಾಗ್ತಾ ಇರತ್ತೆ ಅಂತ ಒಂದು ನಂಬಿಕೆ ಉಂಟು. The only thing that is constant in the world is change ಅಂತ. ಜಗತ್ತಿನಲ್ಲಿ ಬದಲಾವಣೆಯೇ ಶಾಶ್ವತ ಅಂತ. ಇದು ಸತ್ಯವಾ ಅಥವಾ ನಂಬಿಕೆಯೋ? The only thing that is constant in the world is change. Is it a belief or is it the truth? You will notice that it is only a belief. ಆ ನಂಬಿಕೆ ಅಷ್ಟೇ ಅದು. ಆ ನಂಬಿಕೆನೇ ನಿಜ ಅಂತ ನಾವು ಬದುಕನ್ನ ಜೀವಿಸೋತಾ ಇರೋದ್ರಿಂದ ನಾನು ಮತ್ತೆ ನನ್ನದು, ನಾನು ಸ್ಥಿರವಾದ ನಾನು, ಬದಲಾಗ್ತಾ ಇರೋ ನಾನು ಅನ್ನ ಬೆರೆಸಿ ನಾನು ಬದಲಾಗ್ತಾ ಇದ್ದೀನಿ ಅನ್ನುವಂತಹ ಭ್ರಮೆಗೆ ಒಳಗಾಗ್ತೀವಿ. ಈ ಒಂದಕ್ಕೊಂದು ಜೋಡಿಸೋದೇನೆ ಸೂಪರ್ ಇಂಪೋಸಿಷನ್ ಅಂತೀವಿ, ಉಪಾಧಿ ಅಂತೀವಿ, ಕಂಡೀಷನಿಂಗ್ ಅಂತ ಹೇಳ್ತೀವಿ. ಹೇಗೆ ನಾವು ದೋಣಿಯಲ್ಲಿ ಕುಳಿತಿದ್ರು ನಾವು ಸ್ಥಿರವಾಗಿರ್ತೀವಿ ದೋಣಿನಲ್ಲಿ, ಅಲೆ ಮೇಲೆ ಕೆಳಗಡೆ ಹೋದಾಗ ದೋಣಿ ಮೇಲೆ ಕೆಳಗಡೆನೂ ಹೋಗುತ್ತೆ, ಆದ್ರೆ ನಾವು ದೋಣಿಯೊಂದಿಗೆ ರಿಲೇಟಿವ್ಲಿ ವಿ ಆರ್ ಸ್ಟೇಬಲ್. ದೋಣಿ ಅಳ್ಳಾಡ್ದಾಗ್ಲೆಲ್ಲ ನಾವು ಅಳ್ಳಾಡ್ತಾ ಇದ್ದೀವಿ, ದೋಣಿ ಏರಿಳಿದಾಗ್ಲೆಲ್ಲ ನಾವು ಏರಿಳಿತಾ ಇದ್ದೀವಿ ಎನ್ನುವಂತಹ ಭಾಸ ದೋಣಿಯೊಂದಿಗೆ. ಯಾಕೆ? ನಾವು ದೋಣಿಯೊಂದಿಗೆ ಭದ್ರವಾಗಿ ಅಂಟ್ಕೊಂಡ್ಬಿಟ್ಟಿದ್ದೀವಿ. ಆಧ್ಯಾತ್ಮಿಕ ಸತ್ಯದಲ್ಲೇನು, ಇದು ಸ್ಥೂಲದಲ್ಲಿ ಇದು ನಿಜವೇ ಆಗಿದ್ರೂ ಮಾನಸಿಕವಾಗಿ ನಾನು ಎನ್ನುವ ನನ್ನ ಲಕ್ಷಣ, ನನ್ನ ಚೈತನ್ಯ, ನನ್ನ ಚೇತನ, ಮೈ ಕಾನ್ಷಿಯಸ್ನೆಸ್, ನನ್ನ ಸಾಕ್ಷಿ, ಮತ್ತೆ ಬದಲಾಗ್ತಾ ಇರೋ ನನ್ನ ಅವತರಣಿಕೆಗಳು, ಮೈ ಅಪಿಯರೆನ್ಸಸ್, ಚೇಂಜಿಂಗ್ ಅಪಿಯರೆನ್ಸಸ್, ಬಾಡಿ, ಮೈಂಡ್, ಇಂಟೆಲೆಕ್ಟ್, ದೇಹ ಮನಸ್ಸು ಬುದ್ಧಿ, ಇವೆರಡನ್ನ ಬೇರ್ಪಡಿಸಿದಾಗ ಯಾವುದು ಸ್ಥಿರ ಯಾವುದು ಅಸ್ಥಿರ ಅನ್ನೋದು ಸ್ಪಷ್ಟವಾಗಿ ನಮಗೆ ಗೋಚರ ಆಗುತ್ತೆ.
people who say that the only thing that is constant in the world is change have not cared to investigate the changeless in the world, because that requires a lot of honesty and courage. We are satisfied, we are enamored, we are intoxicated with change and variety. ನಮಗೆ ವೈವಿಧ್ಯತೆ, ಬದಲಾವಣೆಯೊಂದಿಗೆ ಅದರ ಮತ್ತಿನಲ್ಲಿ ನಾವು ಬಾಳ್ತಾ ಇದ್ದೀವಿ. ಅದರ ಸುಖದಲ್ಲಿ ನಾವು ಬಾಳ್ತಾ ಇದ್ದೀವಿ, ಅದರ ದುಃಖದಲ್ಲಿ ನಾವು ಮುಳುಗ್ತಾ ಇದ್ದೀವಿ. ಆ ವೈವಿಧ್ಯತೆ, ಆ ಬದಲಾವಣೆಯ ಒಳಹೊಕ್ಕು ನೋಡಿದ್ರೆ ಎಲ್ಲ ಬದಲಾವಣೆಗಳನ್ನ ಹೊತ್ತಿ ಹಿಡಿಯೋದೇ ಬದಲಾಗದೇ ಇರುವಂಥ ವಸ್ತು, ಅದೇ ನಿತ್ಯ ವಸ್ತು, ಅದೇ ಸತ್ಯ ವಸ್ತು, ಅದೇ ಬ್ರಹ್ಮನ್ ವಸ್ತು. ಬದಲಾಗುವ ವಸ್ತುಗಳನ್ನ ಮತ್ತೊಂದು ಬದಲಾಗುವ ವಸ್ತು ಎತ್ತಿ ಹಿಡಿಯಕ್ಕಾಗೋದಿಲ್ಲ, ಹಿಡಿದಿಟ್ಕೊಳಕ್ಕಾಗಲ್ಲ. ಬದಲಾವಣೆಯನ್ನ ಬದಲಾಗದೇ ಇರೋ ವಸ್ತುನೇ ಹಿಡಿದಿಟ್ಕೋಬಹುದು. The content keeps on varying, but only a stable container can hold a variable content. ಸ್ಥಿರವಾದ ಪಾತ್ರೆ ಅದೊಂದೇ ಬದಲಾಗ್ತಾ ಇರುವಂಥ ಒಳಗಿನ ಕಂಟೆಂಟ್ ಅನ್ನ ಹಿಡಿಯಬಹುದು. ಪಾತ್ರೆನೂ ಅಲ್ಲೋಲ ಕಲ್ಲೋಲ ಆಗ್ತಾ ಇದ್ರೆ ಅದರಲ್ಲಿ ನೀರು ಹಾಕಿ, ಕಾಫಿ ಹಾಕಿ, ಟೀ ಹಾಕಿ ಅದು ಚೆಲ್ಲೋಗುತ್ತೆ. ಒಂದು ಲೋಟದಲ್ಲಿ ನೀರು ಹಾಕಿದ್ರೆ ನೀರು ಹಿಡಿಯುತ್ತೆ, ಅದೇ ಲೋಟದಲ್ಲಿ ಕಾಫಿ ಹಾಕಿದ್ರೆ ಕಾಫಿ ಹಿಡಿಯುತ್ತೆ, ಅದೇ ಲೋಟದಲ್ಲಿ ನಿಂಬೆಹಣ್ಣು ಶರಬತ್ ಹಾಕಿದ್ರೆ ನಿಂಬೆಹಣ್ಣು ಶರಬತ್ ಹಿಡಿಯುತ್ತೆ. ಏನಾಗ್ತಾ ಇದೆ? ಅದರಲ್ಲಿ ಲೋಟದಲ್ಲಿ ಹಾಕೋ ವಸ್ತು ಬದಲಾಗ್ತಾ ಇದೆ, ಆದ್ರೆ ಲೋಟ ಅದೇ ಇದೆ. ಮಡಿಕೆ ಅದೇ ಇದೆ, ಮಡಿಕೆಯಲ್ಲಿನ ವಸ್ತು ಭಿನ್ನ ಭಿನ್ನವಾಗಿದೆ. ಹಾಗೆ ಚೇತನ ಸ್ಥಿರ, ಸಾಕ್ಷಿ ಸ್ಥಿರ. ಅದು ನಮ್ಮ ಮಡಿಕೆ, ಬಾಳಿನ ಮಡಿಕೆ ಇದ್ದ ಹಾಗೆ. ಅನುಭವಗಳು ವ್ಯತ್ಯಾಸ ಆಗ್ತಾ ಇರತ್ತೆ, ಬದಲಾಗ್ತಾ ಇರತ್ತೆ. ಅನುಭವಗಳು ಒಳಗ್ ಬರುತ್ತೆ, ಹೋಗುತ್ತೆ. ಬದುಕೆ ಅನುಭವ ಅನ್ನೋದನ್ನ ನಾವು ನಂಬಿಕೆ ಆಧಾರದ ಮೇಲೆ ನಾವು ಬಾಳ್ತಾ ಇದ್ರೆ ನಾವು ಸ್ಥಿರವಾದ ಮಡಿಕೆಯತ್ತ ನಾವು ಗಮನ ಹರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಋಷಿ ಮುನಿಗಳು ಏನ್ ಹೇಳ್ತಾ ಇದ್ದಾರೆ? ಬದಲಾಗ್ತಾ ಇರೋಂಥ ವಿಚಾರಗಳು, ಅನುಭವಗಳನ್ನ ಬದಲಾಗ್ತಾ ಇದೆ ಅಂತ ತಿಳ್ಕೊಂಡು ಯಾವುದು ಈ ಬದಲಾಗ್ತಾ ಇರೋ ಅನುಭವವನ್ನ ಎತ್ತಿ ಹಿಡಿತಾ ಇದೆ, ಆ ಸ್ಥಿರವಾದ ಮಡಿಕೆಯನ್ನ ಅನ್ವೇಷಣೆ ಮಾಡು, ಅದನ್ನ ಗುರುತಿಸು ಅಂತ. ಅದಕ್ಕೆ the whole thing is just a shift in attention from the content, the variable content, to the stable container. Nothing changes. Content will keep on changing. The nature of the world is change, it will keep on changing. But what happens? Our attention, instead of focusing on the content, it shifts to the stable container. That is the purpose of Viveka. Viveka is the process of separation of the variable content and the stable container. ಸೊ ಈ ಧ್ಯಾನದಲ್ಲಿ ಅಥವಾ ನಿಧಿಧ್ಯಾಸದಲ್ಲಿ ನಾವು Can you repeat, sir?
this is a process of discrimination only. It is not a physical process. We can't physically separate experience from life. We can only logically separate experience from consciousness as one that varies and one that is constant. That is why it's a journey in discrimination, not a physical journey. ಸರಿನಾ? ಸೊ ಏನಾಗತ್ತೆ ಇಲ್ಲಿ, ನಾವು ಅನುಭವವನ್ನ ಅಲ್ಲಗೆಳಿಬೇಕಾಗಿಲ್ಲ, ಅನುಭವವನ್ನ ತಿರಸ್ಕರಿಸಬೇಕಾಗಿಲ್ಲ, ಅನುಭವವನ್ನ ಕಡೆಗಾಣಿಸ್ಬೇಕಾಗಿಲ್ಲ. ಅನುಭವದ ಸತ್ಯಾಂಶವನ್ನ ತಿಳಿದುಕೊಳ್ಬೇಕು. ಏನದು ಸತ್ಯಾಂಶ? ಅನುಭವಗಳು ಬದಲಾಗ್ತಾನೇ ಇರುತ್ತೆ, ಅದು ಒಂದು ಸತ್ಯಾಂಶ. ಬದಲಾಗ್ತಾ ಇರೋ ವಸ್ತುಗಳಿಗೆ ಏನ್ ಹೇಳ್ತೀವಿ? ಮಿಥ್ಯಾ ಅಂತೀವಿ. ಆದ್ರೆ ಬದಲಾಗ್ತಾ ಇರೋ ಅನುಭವವನ್ನ ಎತ್ತಿ ಹಿಡಿಯುವಂತಹದ್ದೇನು? ನಮ್ಮ ಚೇತನ, ನಮ್ಮ ಪ್ರಜ್ಞೆ, ಮೈ ಕಾನ್ಷಿಯಸ್ನೆಸ್, ನನ್ನ ಸಾಕ್ಷಿ, ಮೈ ವಿಟ್ನೆಸ್. The witness observes all the changes in the experiences. ಸಾಕ್ಷಿ ಏನ್ ಮಾಡುತ್ತೆ? ಬದಲಾಗ್ತಾ ಇರೋ ಅನುಭವವನ್ನ ಗುರ್ತಿಸುತ್ತೆ. ಯಾವುದು ಬದಲಾವಣೆನ ಗುರ್ತಿಸುತ್ತೋ ಅದು ಬದಲಾಗ್ತಾ ಇದೆಯೋ ಬದಲಾಗ್ತಾ ಇಲ್ವೋ, ಸ್ಥಿರವಾಗಿದೆಯೋ? ಸಾಕ್ಷಿ ಬದಲಾವಣೆಗಳನ್ನ ಗುರುತಿಸ್ತಾ ಇದ್ರೆ ಸಾಕ್ಷಿ ಸ್ಥಿರವಾಗಿದೆಯೋ ಬದಲಾಗ್ತಾ ಇದೆಯೋ? ಸ್ಥಿರವಾಗೇ ಇರುತ್ತೆ ಸರ್. ಸ್ಥಿರವಾಗೇ ಇರುತ್ತೆ, ರೈಟ್? ಸೊ ಅದಕ್ಕೆ ನಮ್ಮ ಗಮನ ಎಲ್ಲಿರಬೇಕು? ಬದಲಾವಣೆನಲ್ಲಿರ್ಬೇಕೋ ಸ್ಥಿರತೆಯಲ್ಲಿರ್ಬೇಕೋ? ಸ್ಥಿರತೆಯಲ್ಲಿರ್ಬೇಕು. ಅದಕ್ಕೆ ಅನುಭವದಲ್ಲೇ ನಾವು ಸೋತ್ ಹೋದ್ರೆ, ಅನುಭವದ ಮತ್ತಿನಲ್ಲೇ ನಾವು ಇದ್ದರೆ, ಬರೀ ಮದ್ಯಪಾನ ಮತ್ತೇರ್ಸಲ್ಲ ನಮಗೆ. ಆಸೆಯ ಅನುಭವ, ಸುಖದ ಅನುಭವ, ಆಸೆಯ ಅನುಭವ ಕೂಡ ಮತ್ತೇರ್ಸತ್ತೆ, ಅಮಲಿಗೆ ಒಳಗಾಗಿಸುತ್ತೆ. ಮತ್ತೇರ್ಸೋದು ಅಂದ್ರೆ ಏನು? ಮದ್ಯಪಾನ ಮಾಡಿ ಮತ್ತೇರತ್ತೆ ಅಂದ್ರೆ ಏನಾಗ್ತಾ ಇದೆ ಅಲ್ಲಿ? ಕುಡಿದವನು ಮದ್ಯದ ಅಮಲಿನಲ್ಲಿ ತನ್ನ ದೇಹ ಮನಸ್ಸನ್ನೇ ಮರೆತು ಬೀದಿಯಲ್ಲೇ ಬಿದ್ದಿರ್ತಾನೆ. ನಮ್ಮ ನಿಜ ಸ್ವರೂಪವನ್ನೇ ನಾವು ಮರೆತು ನಾವು ಬಾಳ್ನಲ್ಲೇ ಮರ್ತು ಹೋಗ್ಬಿಟ್ಟಿದೀವ. ಅದು ಮತ್ತಲ್ಲದೆ ಮತ್ತೇನು? ಅಮಲಲ್ಲದೆ ಮತ್ತೇನು? ಬರೀ ದೇಹ ಮನಸ್ಸು ಮರೆತ್ರೆ ಅಮಲಲ್ಲ. ನನ್ನತನವನ್ನ ನಾನು ಮರೆತ್ರೆ ಅದು ಅಮಲೆ. And this is the key to discrimination. ಇಲ್ಲೇ ವಿವೇಕ ಬರೋದು. ಬದಲಾವಣೆಯನ್ನ ಬದುಕಿನಿಂದ ತೆಗಿಲಿಕ್ಕೆ ಹಾಕಕ್ಕಾಗಲ್ಲ. ಅನುಭವವನ್ನ ಬದುಕಿನಿಂದ ತಿರಸ್ಕರಿಸ್ಲಕ್ಕಾಗಲ್ಲ. ಅನುಭವ ಬದುಕಿದ್ದಷ್ಟೊತ್ತು ಅನುಭವ ಬರ್ತಾನೆ ಇರುತ್ತೆ. ನಾವು ಇದರ ಉಪಾಯ ಏನು, ಇದರ ಮಾರ್ಗ ಏನು? ವಿವೇಕದಿಂದ ಅನುಭವ ಬದಲಾವಣೆಗಳ ಅನುಭವದ ಸತ್ಯಾಂಶ ನಾವು ತಿಳಿದುಕೋಬೇಕು. ಬದಲಾಗದೇ ಇರೋ ಸ್ಥಿರವಾದ ಸಾಕ್ಷಿಯ ಸತ್ಯಾಂಶ ತಿಳಿದುಕೋಬೇಕು. ಇವೆರಡು ಬೇರೆ, ಒಂದರ ಮೇಲೊಂದು ಬೆರ್ತಿದೆ. ಅದು ಬೆರುವಿಕೆ, ಅನಿಸಿಕೆ ಅಷ್ಟೇ. The mix-up is only a feeling. So the only means of separation of the change from the changeless is through discrimination. It is not possible physically. ಅದಕ್ಕೆ ಅಸತೋಮ ಸದ್ಗಮಯ. ಈ ಪಯಣ
ಎಲ್ಲಿ ಅಸತ್ತಿನಿಂದ ಸತ್ಯದೆಡೆಗೆ ಪಯಣ ಯಾವ ರೀತಿ? ಜ್ಞಾನದಲ್ಲಿ. ಒಂದು ಕಡೆಯಿಂದ ಇನ್ನೊಂದು ಕಡೆಗಲ್ಲ, ಒಂದು ಸಮಯದಿಂದ ಇನ್ನೊಂದು ಸಮಯಕ್ಕಲ್ಲ. ಇಟ್ಸ್ ನಾಟ್ ಎ ಜರ್ನಿ ಇನ್ ಸ್ಪೇಸ್ ಅಂಡ್ ಟೈಮ್. It is only a journey in understanding from wrong understanding to right understanding. ತಪ್ಪು ತಿಳುವಳಿಕೆಯಿಂದ ಸರಿಯಾದ ತಿಳುವಳಿಕೆಯ ಎಡೆಗೆ ಸಾಗುವಂತಹ ಪಯಣವೇ ಜ್ಞಾನ. ಸೊ ಇವಾಗ ನಮ್ಮನ್ನು ಕೇಳಿದ್ರೆ ನಾವು ಸ್ಥಿರನೋ ಬದಲಾಗ್ತಾ ಇದೀವೋ ಅಂದ್ರೆ ನಮ್ಮ ಉತ್ತರ ಏನು? ಆ ಬದಲಾವಣೆಯಿಂದಾನೇ ನಾವು ಸ್ಥಿರದ ಕಡೆಗೆ ಪ್ರಯಾಣ. ಎಸ್. ಸೊ ಬದಲಾವಣೆಯೂ ಇದೆ, ಬದಲಾವಣೆ ಆಗೋದು ತೋರಿಕೆ ಮಾತ್ರ. Change is only an appearance of the changeless. ಸ್ಥಿರವಾದ ಅವತರಣಿಕೆಯೇ ಬದಲಾವಣೆ. ಆದ್ರಿಂದ ಬದಲಾವಣೆ ಸ್ಥಿರತೆಯ ಇನ್ನೊಂದು ರೂಪ, ಶಾಶ್ವತೆಯ ಮತ್ತೊಂದು ರೂಪ. ಅನುಭವವೇ ಪಾಠ ಅಂತ ಹೇಳ್ತಾರಲ್ಲ ಸರ್, ಅಲ್ವಾ? ಆಗ್ಲಿ, ದಯವಿಟ್ಟು ಜೊತೆಗಿರಿ, ಕರೆಕ್ಟ್ ಅದು. ಇದನ್ನ ನಾವು ತಿಳ್ಕೊಂಡ್ರೆ ಅನುಭವವೇ ಪಾಠ ಅಂದ್ರೆ ಪಾಠ ಅನುಭವ ಮುಖ್ಯ ಅಲ್ಲ, ಅನುಭವದಿಂದ ಕಲಿತಂತ ಪಾಠ. ಎಲ್ಲ ಅನುಭವದಿಂದ ಕಲಿಯುವಂಥ ಪಾಠ ಒಂದೇ. ಏನು? ಅನುಭವ ಬರುತ್ತೆ ಅಂದ್ರೆ ಏನರ್ಥ? ಬಂದಿದ್ದೆಲ್ಲ ಹೋಗತ್ತೆ. ಹೋಗತ್ತೆ ಅಂದ್ರೆ ಏನರ್ಥ? ಹೋಗಿದ್ದೆಲ್ಲ ಬರುತ್ತೆ. ಸೊ ಅನುಭವ ಬರುತ್ತೆ, ಹೋಗತ್ತೆ. ಅನುಭವ ಬದಲಾಗ್ತಾ ಇರುತ್ತೆ. ಅದೇ ಪಾಠ. ಒಂದೇ ಪಾಠ ಯಾವುದೇ ಅನುಭವ ತೆಗೆದುಕೊಂಡ್ರು. ಅನುಭವಗಳು ಹಲವಾರು, ನೀತಿ ಪಾಠ ಒಂದೇ. The lesson is only one. Experiences are many. The lesson is all experiences are subject to change. ನಾವು ಹಣಕಾಸು ಬಂಡವಾಳ ಯಾವುದಾದ್ರೂ ಸ್ಟಾಕ್ನಲ್ಲಿ ಇಡಬೇಕಾದ್ರೆ, ಸ್ಟಾಕು ಶೇರ್ಸ್ ಮಾರ್ಕೆಟ್ನಲ್ಲಿ ಇಡಬೇಕಾದ್ರೆ, ಕಂಪನಿಯಲ್ಲಿ ಶೇರ್ಸ್ ಇಡಬೇಕಾದ್ರೆ, ನಾವು ಸ್ಥಿರವಾದ ಕಂಪನಿಗೆ ನಮ್ಮ ಹಣವನ್ನ ಒತ್ತೆ ಇಡ್ತೀವೋ ಅಥವಾ ಬದಲಾಗ್ತಾ ಇರೋ ಕಂಪನಿಗೆ ನಮ್ಮ ಹಣವನ್ನ ಬಂಡವಾಳ ಹೂಡ್ತೀವೋ? When we want to make an investment of our money, we are so careful. We look at the company's credentials. ಕಂಪನಿ ಸ್ಟೇಬಲ್ ಆಗಿದೆಯಾ, ಕಂಪನಿ ಇದಾಗಿದೆಯಾ? ಯಾಕೆ? ಸ್ಟೇಬಲ್ ಕಂಪನಿನಲ್ಲಿ ನಮ್ಮ ಹಣ ಭದ್ರವಾಗಿರುತ್ತೆ ಅಂತ. ಅದೇ ನಮ್ಮ ಜೀವನವನ್ನ ಅಭದ್ರವಾದ ಬದಲಾಗ್ತಾ ಇರೋ ಜಗತ್ತಿನ ಮೇಲೆ ಯಾಕೆ ನಾವು ಬಂಡವಾಳ ಹೂಡಿದ್ದೀವಿ? ಭದ್ರವಾದ ನನ್ನ ಚೇತನ, ನನ್ನ ಸಾಕ್ಷಿ ಮೇಲೆ ಯಾಕೆ ನಾನು ಬಂಡವಾಳ ಆಧಾರವಾಗಿ ಇಟ್ಕೊಂಡಿಲ್ಲ? ಅಜ್ಞಾನ. So just think about it. We are constantly changing, sir. Yes. ನನಗೆ ಹಿಂಗಾಗ್ತಾ ಇದೆ, ನಾನು ಅಮಲ್ನಲ್ಲಿದ್ದೀನಿ, ಅದರಿಂದ ನಾನು ಹೊರಗೆ ಬರಬೇಕು. ನಾನು ಅಜ್ಞಾನದಿಂದ ಜ್ಞಾನಕ್ಕೆ ಪಯಣ ಬಳಸಬೇಕು.
ಅನ್ನೋದೇ ಸಾಧನ ಮಾರ್ಗ. ಬೇರೆಯವ್ರ ಜ್ಞಾನದಲ್ಲಿದ್ದಾರೋ ಅಜ್ಞಾನದಲ್ಲಿದ್ದಾರೋ ನನಗೆ ತಿಳ್ಕೊಳ್ಳಿಕ್ಕಾಗಲ್ಲ. ಬೇಕಿಲ್ಲ. ಹೊರಗಿನ ಲಕ್ಷಣಗಳು ಒಳಗಿನ ಪಕ್ವತೆಯನ್ನ ಗೊತ್ತು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಬೇರೆಯವ್ರ ಬಗ್ಗೆ ಬಿಟ್ಬಿಡ್ಬೇಕಿಲ್ಲಿ, ನಮ್ಮ ಬಗ್ಗೆ ನಾವು ಆವಿಷ್ಕಾರ ಮಾಡ್ಕೋಬೇಕು. ಹಲೋ ಸರ್. ಹಾ ಹೇಳಿ. Viveka is a process of separation. You were telling me full sentence. Can I write down that? ಬರ್ಕೋಬೇಕು ಸರ್, ಅದು ನಾನು ಬರ್ಕೋತೀನಿ. ಅದಕ್ಕೆ ವಿವೇಕ ಇಸ್ ಅ ಪ್ರೋಸೆಸ್ ಆಫ್ ಸಪರೇಷನ್. ಅಂಡ್ ಅಷ್ಟೇ. ನಂಗೆ ಅದಾದ್ಮೇಲೆ ನಾ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ, ಬರ್ಕೊಳ್ತಾ ಸಾರಿ, ಐ ಥಿಂಕ್ ಐ ಹ್ಯಾವ್ ಟು ರಿಕಾಲ್. ವಾಟ್ ಡಿಡ್ ಐ ಸೇ? ಯಾರಾದ್ರೂ ಸಹಾಯ ಮಾಡ್ತೀರಾ? ಏನಾದ್ರೂ ವಾಟ್ ಈಸ್ ವಿವೇಕ ಅನ್ನೋವಾಗ ವಿವೇಕ ಇಸ್ ಅ ಪ್ರೋಸೆಸ್ ಆಫ್ ಸಪರೇಷನ್ ಅಂತ ಹೇಳಿದ್ರಿ. ವಿವೇಕ ಇಸ್ ಅ ಪ್ರೋಸೆಸ್ ಆಫ್ ಸಪರೇಷನ್ ಥ್ರೂ ಡಿಸ್ಕ್ರಿಮಿನೇಷನ್, ನಾಟ್ ಅ ಫಿಸಿಕಲ್ ಸಪರೇಷನ್. ಥ್ರೂ ಡಿಸ್ಕ್ರಿಮಿನೇಷನ್ and not a physical separation. ನನ್ನೊಳಗೆ ನಾನು ಹೋಗ್ತೀನಿ ಅಂದ್ರೆ ನನ್ನ ದೇಹದಲ್ಲಿ ನಾನು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಎತ್ತೆತ್ತಿ ಫೀಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸ್ಥೂಲದಲ್ಲಿ. It's a software tool. Yes. Yes. Okay. And one more is, yes sir. ವಿವೇಕ ಜ್ಞಾನದ ಬೇರ್ಪಡುವಿಕೆ. ಓಕೆ. ತಪ್ಪು ತಿಳುವಳಿಕೆಯನ್ನ ಸರಿಯಾದ ತಿಳುವಳಿಕೆ ಏನು ಅನ್ನೋದು ಬೇರ್ಪಡಿಸೋದು. ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟಿದೆ, ಅಂಟನ್ನ ಮಾನಸಿಕವಾಗಿ ಬಿಡಿಸ್ಕೊಳ್ಳೋದು. ಸ್ಥೂಲದಲ್ಲಿ ಬಿಡಿಸ್ಲಿಕ್ಕಾಗಲ್ಲ, ಯಾಕೆಂದ್ರೆ ಬದುಕೆ ಅಂಟು. Yes. And one more is Dhira is D is buddhi and Ra is dhairya alva sir ಹೇಳಿದ್ದು. ರಾ ಇಸ್ ಬೆಳಕು. ರಾಮನಲ್ಲಿ ರಾಮ, the one who is established in enlightenment, fire of knowledge. Okay, so ಧೀರ ಅಂದ್ರೆ ಧೀ, that is established. ಧೀ ಅಂದ್ರೆ ಬುದ್ಧಿ. ಓಕೆ. ಹೊರಗಿನ ಅರ್ಥದಲ್ಲಿ ರೂಢಾರ್ಥದಲ್ಲಿ ವಾಚ್ಯಾರ್ಥದಲ್ಲಿ ಧೀರ ಅಂದ್ರೆ ದ ಒನ್ ಹೂ ಇಸ್ ಕರೇಜಿಯಸ್, ಧೈರ್ಯವಂತ ಅಂತ. ಅಂದ್ರೆ ಅಡ್ಡಿ ಅಡಚಣೆಗಳನ್ನ ದಾಟ್ಲಿಕ್ಕೆ ಧೈರ್ಯ ಬೇಕು. ಇಲ್ದಿದ್ರೆ ಸೋತ್ ಹೋಗ್ತೀವಿ, ಇರೋ ಕೆಲ್ಸನ ಅರ್ಧಂಬರ್ಧಕ್ಕೆ ಬಿಟ್ಬಿಡ್ತೀವಿ. ಅದಕ್ಕೆ ಧೈರ್ಯವಂತ ಅಂತ ಹೇಳ್ತಾರೆ, ಧೀರ ಅಂತ ಹೇಳ್ತಾರೆ. ಅದು ವಾಚ್ಯಾರ್ಥ, ಅದು ರೂಢಾರ್ಥ. ಅಂತರಾರ್ಥದಲ್ಲಿ ಲಕ್ಷ್ಯಾರ್ಥದಲ್ಲಿ ನೋಡಿದ್ರೆ ಧೀರ ಅಂದ್ರೆ ಯಾರ ಬುದ್ಧಿ ಸಾಕ್ಷಿಯಲ್ಲಿ ನಿರ್ದಿಷ್ಟವಾಗಿ ನೆಲೆಸಿರುತ್ತೋ, ಸಾಕ್ಷಿಯ ಬೆಳಕಿನಲ್ಲಿ ನಿರ್ದಿಷ್ಟವಾಗಿ ನೆಲೆಸಿರುತ್ತೋ ಅವನೇ ಧೀರ. ಅವನಿಗೆ ಜ್ಞಾನದ ಫಲ ಖಚಿತ. ಇಲ್ಲದೆ ಹೋದ್ರೆ ಅರ್ಧಂಬರ್ಧ ತಿಳುವಳಿಕೆಯಲ್ಲಿ ನಮ್ಮ ಬಾಳನ್ನ ನಾವು ಸಾಗಿಸ್ತಾ ಇರ್ತೀವಿ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಧನ್ಯವಾದ. ಓಕೆ, ಸೊ ಮುಂದುವರ್ಸೋಣ. ಇನ್ನೊಂದು ಸ್ವಲ್ಪ ಭಾಗ ಇದೆ, ಆಮೇಲೆ ಧ್ಯಾನದಲ್ಲಿ ಇದಿಷ್ಟು ಸ್ಪಷ್ಟವಾಗಿದೆ ಅಲ್ವಾ? ನಾವು ಜೀವನ ನಡೆಸ್ತಾ ಇರೋದು, ಬದುಕ್ತಾ ಇರೋದು ಈ ಜಗತ್ತಿನಲ್ಲಿ ಮೂಲತಃ 3 ಲಕ್ಷಣಗಳುಂಟು: ರೂಪ, ಚಲನೆ ಮತ್ತೆ ವೈವಿಧ್ಯತೆ. ನನ್ನಲ್ಲೂ 3 ಲಕ್ಷಣಗಳುಂಟು. ಒಂದು ನಾಮರೂಪ, ಮತ್ತೊಂದು ಗುಣ, ಮತ್ತೊಂದು ಸಂಬಂಧಗಳು. ಹೊರಗೆ ನಾನು ಏನ್ ಗುರ್ತಿಸ್ತೀನೋ ಒಳಗೆ ನಾನು ಅದೇ ಆಗಿರ್ತೀನಿ. ಹೊರಗೆ ಬದಲಾವಣೆಗಳನ್ನು ಗುರ್ತಿಸ್ತಾ ಇದ್ರೆ ಒಳಗೂ ನಾನು ನಾನು ಬದಲಾಗ್ತಾ ಇರೋ ವಸ್ತು ಅಂತಾನೆ ನನ್ನ ಭಾವನೆ. ಅದಕ್ಕೆ ತಕ್ಕಂತೆ ನನ್ನ ಜೀವನ. ಇದು ನಾನು ಬದಲಾಗ್ತಾ ಇದ್ದೀನಿ ಅನ್ನೋದು ನಂಬಿಕೆ ಮಾತ್ರ, ಸತ್ಯಕ್ಕೆ ಬಹು ದೂರ. ಯಾಕೆ? ಬದಲಾವಣೆಗಳನ್ನ ನಾವು ಒಳಹೊಕ್ಕು ನೋಡಿದ್ರೆ ಸ್ಥಿರತೆ,
ಸಾಕ್ಷಿ ಸ್ಥಿರವಾಗಿ ಇರುತ್ತೆ. ಅದರಿಂದ ನಾನು ಸಾಕ್ಷಿಯೋ, ನಿಜವಾದ ನಾನು ಸಾಕ್ಷಿಯೋ, ನಿಜವಾದ ನಾನು ದೇಹ ಮನಸ್ಸು ಬುದ್ಧಿಯೋ, ಬದಲಾಗ್ತಾ ಇರೋ ದೇಹ ಮನಸ್ಸು ಬುದ್ಧಿಯೋ ಅಂತ ವಿಚಾರ ಮಾಡಿದಾಗ ನಾನಲ್ಲದಿರುವುದು ಸತ್ಯ ಮತ್ತೆ ಮಿಥ್ಯವನ್ನ ವಿವೇಕದಿಂದ ಮಾತ್ರ ಬೇರ್ಪಡಿಸ್ತೇನೆ. ಅದನ್ನ ಬೇರ್ಪಡಿಸಿದಾಗ ನಾನು ಸಾಕ್ಷಿ, ಬದಲಾಗ್ತಾ ಇರೋದೆಲ್ಲ ನನ್ನ ಕಣ್ಣಿಗೆ ಕಾಣುತ್ತೆ, ಬಟ್ ನಾನು ಅದರ ಮೇಲೆ ಬಂಡವಾಳ ಹೂಡೋದಿಲ್ಲ. ನನ್ನ ಬಂಡವಾಳ ಎಲ್ಲ ಎಲ್ಲಿ? ಜೀವನದ ಬಂಡವಾಳ ಎಲ್ಲಿ? ಶಾಶ್ವತವಾದ ಸಾಕ್ಷಿ ಅಥವಾ ಬ್ರಹ್ಮನ್ನಿನಲ್ಲಿ ಅಷ್ಟೆ. ಇದುವರೆಗೆ ಅಷ್ಟು ವಿಚಾರ ಸುತ್ತಿ ಬಳಸಿ ಬೇರೆ ಬೇರೆ ರೀತಿಯಿಂದ ಇಷ್ಟು ವಿಚಾರ ಮಾಡಿದೀವಿ ನಾವೆಲ್ಲ ಸೇರ್ಕೊಂಡು. ಹಸ್ತಮಲಕಾಚಾರ್ಯರು ಆದಿಶಂಕರರ ಮೊದಲನೆಯ ಮೊದಲು 4 ಶಿಷ್ಯರಲ್ಲಿ ಒಬ್ಬರು. ಸುರೇಶ್ವರಾಚಾರ್ಯ, ಪದ್ಮಪಾದ, ಹಸ್ತಮಲಕ, ತೋಟಕಾಚಾರ್ಯ 4 ನೇರವಾದ ಶಿಷ್ಯರು ಆದಿಶಂಕರರಿಗೆ. ಹಸ್ತಮಲಕಾಚಾರ್ಯರು ಅವರಲ್ಲಿ ಒಬ್ಬರು. ಅವರು ಹಸ್ತಮಲಕೀಯಂ ಅಂತ 13-14 ಶ್ಲೋಕಗಳು ಬರ್ತಿದ್ದಾರೆ. ಬಹಳ ಸುಂದರವಾದ ಆತ್ಮಜ್ಞಾನ ತೋರಿಸಿಕೊಡುವಂತಹ ಒಂದು ವಿಚಾರ. ಅವರು ಹೇಳ್ತಾರೆ ಹಸ್ತಮಲಕ ಸ್ತೋತ್ರದಲ್ಲಿ, ಹೇಗೆ ಅವಿದ್ಯಾವಂತನು ಮೋಡ ಕವಿದ ಸೂರ್ಯವನ್ನ ನೋಡಿ ಕತ್ತಲೆ ಎಂದು ಭಾವಿಸ್ತಾನೋ, ಅದೇ ರೀತಿ ಅಜ್ಞಾನ ಮುಸುಕಿದ ಬುದ್ಧಿಗೆ ಆತ್ಮ ಬಂಧಿತವಾಗಿ ಭಾಸವಾಗುತ್ತೆ. ಆತ್ಮಕ್ಕೆ ಸಂಕೋಲೆ ಕಟ್ಟಿದಂತೆ ಅನ್ಸುತ್ತೆ. ಆದ್ರೆ ನಿಜವಾಗ್ಲೂ ಆತ್ಮ ಸ್ವತಂತ್ರ, ಶಾಶ್ವತ, ಅಮಿತ, ಸತ್ಯ. The feeling of limitation is only illusory. How? Just as we see a cloud and say we are in the dark, but actually the sun is ever present, so also we feel in ignorance we are in darkness. But the Supreme or the Self or Brahman is ever present. ಅದಕ್ಕೆ ಕಡೆಯಲ್ಲಿ ಏನ್ ಹೇಳ್ತಾ ಇದ್ದಾರೆ ಹಸ್ತಮಲಕರು? ಕಡೆ 2 ಸಾಲು ನೋಡಿ. ಯಾವ ಶಾಶ್ವತ ಚೇತನದ ಪ್ರತೀಕ ಆ ಆತ್ಮವೋ, ಆ ಆತ್ಮವೇ ನಾನು. ನಾನು ದೇಹ ಮನಸ್ಸು ಬುದ್ಧಿ ಎನ್ನುವ ತಪ್ಪು ತಿಳುವಳಿಕೆಯ ಬದಲು ನಾನು ಬದಲಾಗದೇ ಇರೋ ಶಾಶ್ವತ ಚೇತನದ ಪ್ರತೀಕ ಆತ್ಮ ಅಂತ ಸರಿಯಾದ ತಿಳುವಳಿಕೆ ಎಡೆಗೆ ನೆಲೆಸಿದ್ರೆ ಅಲ್ಲಿಗೆ ಪಯಣ ಮುಗಿಯತ್ತೆ. ಇಲ್ಲವೇ ಹಾಪ್ ಸ್ಕಿಪ್ ಅಂಡ್ ಜಂಪ್ ತರ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ದುಂಬಿ ಹೇಗೆ ಒಂದು ಹೂವಿಂದ ಇನ್ನೊಂದು ಹೂವಿಗೆ ಹಾರುತ್ತೋ, ನಮ್ಮ ಜೀವನ ಒಂದು ಅನುಭವದಿಂದ ಮತ್ತೊಂದು ಅನುಭವಕ್ಕೆ ಸಾಗ್ತಾ ಇರುತ್ತೆ. ಆಂಗ್ಲ ಭಾಷೆಯಲ್ಲಿ ಚೆನ್ನಾಗಿ ಹೇಳ್ತಾರೆ, ಫ್ರಾಮ್ ದ ಫ್ರೈಯಿಂಗ್ ಪ್ಯಾನ್ ಟು ದ ಫೈರ್ ಅಂತ. ಅಂದ್ರೆ ಬಿಸಿಯಾದ ಬಾಣಲೆಯಿಂದ ಬೆಂಕಿಗೆ ಹಾಕಿದಂತೆ ಅಂತ. ಒಂದು ಬಿಸಿಯಾದ ಬಾಣ್ಲೆಯಿಂದ ಮತ್ತೊಂದು ಬಿಸಿಯಾದ ಬಾಣ್ಲೆಗೆ ಹಾಕಿದ್ರೆ ಏನಾಯ್ತು? ಬಾಣ್ಲೆನಲ್ಲೇ ಇರ್ತೀವಲ್ವಾ. ಹಾಗೆ ಒಂದು ಅನುಭವದಿಂದ ಮತ್ತೊಂದು ಅನುಭವಕ್ಕೆ, ಸೋಲಿನ ಅನುಭವದಿಂದ ಯಶಸ್ಸಿನ ಅನುಭವಕ್ಕೆ ಹೋದರೂ ಅದು ಅನುಭವವೇ, ಅದು ಅಶಾಶ್ವತವೇ ಅಲ್ವಾ?
Some experiences may be exhilarating. ಕೆಲವು ಅನುಭವಗಳು ಖುಷಿ ತರಬಹುದು, ಆದರೆ ಆ ಖುಷಿಯ ಅನುಭವವೂ ಅಶಾಶ್ವತವೇ. Even a nice experience is still temporary. That is why move from the experience to the experiencer. ಅನುಭವದಿಂದ ಸಾಕ್ಷಿಯ ಕಡೆಗೆ ಗಮನ ಹರಿಸೋಣ. ಅದಕ್ಕೆ ಹಸ್ತಾಮಲಕರು ಹೇಳ್ತಾ ಇದ್ದಾರೆ, ಯಾವ ಶಾಶ್ವತ ಚೇತನ ಪ್ರತೀಕ ಆ ಆತ್ಮವೋ ಆ ಆತ್ಮವೇ ನಾನು. ಈ ಕಡೆ 2 ಸಾಲಿದೆಯಲ್ಲ, ಸ ನಿತ್ಯೋಪಲಬ್ಧಿ ಸ್ವರೂಪೋ ಅಹಮಾತ್ಮ. ಕಡೆ ಸಾಲಿದೆ ನೋಡಿ ಇಲ್ಲಿ ಸಂಸ್ಕೃತದಲ್ಲಿ. ಅದು 12-13 ಶ್ಲೋಕಗಳಲ್ಲಿ ಅದೇ ಕಡೆಯ ಸಾಲು ಬರ್ತಾ ಇರುತ್ತೆ. ಸ ನಿತ್ಯೋಪಲಬ್ಧಿ ಸ್ವರೂಪೋ ಅಹಮಾತ್ಮ. ಯಾವ ಶಾಶ್ವತ ಚೇತನದ ಪ್ರತೀಕ ಆ ಆತ್ಮವೋ ಆ ಆತ್ಮವೇ ನಾನು. So don't identify with the change, identify with the changeless. We can't deny the change. We can't ignore the change. We can't kill the change. We can only stop identifying with the change. ಆದಿಶಂಕರರು ಆತ್ಮಬೋಧದಲ್ಲಿ ಅದೇ ಒಂದು ರೀತಿಯನ್ನ ಇನ್ನೊಂದು ರೀತಿ ಹೇಳ್ತಾರೆ. ಅದೇ ಅಜ್ಞಾನದಿಂದ ಅಪೂರ್ಣವಾಗಿ ತೋರುವ ಆತ್ಮವಸ್ತು ಅಜ್ಞಾನ ನಾಶವಾದಾಗ ಮಾತ್ರವೇ ಆ ಆತ್ಮ ತನ್ನ ನಿಜಸ್ವರೂಪ ಪ್ರಕಟಿಸುವುದು. ಹೇಗೆ ಮೋಡ ಸರಿದಾಗ ಸೂರ್ಯನ ಬೆಳಕು ಕಾಣುವುದೋ ಹಾಗೆ. Just as limitation appears in the field of ignorance, and when ignorance is removed, the limitation is removed and the swarupa or the truth of the reality is revealed as permanent or eternal, just like the sun shines when the cloud moves away. ಇದರಲ್ಲಿ ಒಂದು ಗಮನಿಸಬೇಕು, ಎರಡರಲ್ಲೂ ಮೋಡ ಕವಿದ ಸೂರ್ಯ ಅಂತ ಇದೆ. ಮೋಡಕ್ಕೆ ಅಪಾರವಾದಂತಹ ಶಕ್ತಿ ಇದೆ. ಏನು? ಸೂರ್ಯನನ್ನೇ ಮುಚ್ಚುವಂತಹ ಶಕ್ತಿ. ಆದರೆ ಅದು ಆ ಶಕ್ತಿ ಸದಾಕಾಲ ಇರಲ್ಲ. ಸದಾಕಾಲ ಮೋಡ ಸೂರ್ಯನನ್ನ ಮುಚ್ಚಿಟ್ಟಿರಕ್ಕಾಗಲ್ಲ. ಯಾಕೆ? ಒಂದು ಗಾಳಿ ಬಂದ್ರೆ ಚದರ್ಕೊಂಡು ಹೋಗ್ಬಿಡುತ್ತೆ ಮೋಡ ಅಲ್ವಾ? ಹಾಗೆ ಅಜ್ಞಾನ, ನಮ್ಮ ಅಜ್ಞಾನಕ್ಕೆ ಅಪಾರವಾದಂಥ ಶಕ್ತಿ ಇದೆ. ಯಾನೋ ಒಂದು ಸಣ್ಣ ಅಜ್ಞಾನ ಅಮಿತವಾದ ಆತ್ಮಶಕ್ತಿಯನ್ನ ಮುಚ್ಚಿಬಿಡಕ್ಕೆ ಸಾಧ್ಯತೆ ಇದೆ. ಆದರೆ ಅದಕ್ಕೆ ಸ್ಥಿರತೆ ಇಲ್ಲ. ಒಂದು ಜ್ಞಾನದ ಬೆಳಕಿನ ಕಿಂಡಿ, ಹೇಗೆ ಕತ್ತಲೆ ಕೋಣೆಯಲ್ಲಿ ಒಂದು ಬೆಳಕಿನ ಕಿಂಡಿಯಲ್ಲಿ ಒಂದು ಸಣ್ಣ ಬೆಳಕಿನ ಹೊಳಪು ಸಾಕೋ ಕತ್ತಲೆಯನ್ನು ಹೋಗಲಾಡಿಸಲಿಕ್ಕೆ, ಹಾಗೆ ಜೀವನದಲ್ಲಿ ಜ್ಞಾನದ ಒಂದು ಅಲೆ, ಒಂದು ಕಿರಣ ಅಜ್ಞಾನವನ್ನ ಹೋಗಲಾಡಿಸ್ಲಿಕ್ಕೆ ಸಾಧ್ಯ. Ignorance has great power
but lacks strength. Ignorance can block knowledge or the light of the self, but only temporarily. It cannot forever block the light of the self. ಒಂದೇ ಒಂದು ಜ್ಞಾನದ ಕಿರಣ ಸಾಕು. ಒಂದು ಚಿಮ್ಸಿ, ಈ ದೀಪಾವಳಿಯಲ್ಲಿ ಸ್ಪಾರ್ಕ್ಲರ್ ಬರುತ್ತಲ್ಲ, ಒಂದು ಕಿಡಿ ಸಾಕು, ಜ್ಞಾನದ ಕಿಡಿ. ಅಜ್ಞಾನ ಹಾರಿ ಹೋಗುತ್ತೆ. ಹಾಗಾಗಿ ಸ್ಟೇಯಿಂಗ್ ಪವರ್ is there for the self, but blocking power is there for the ignorance. There is stamina for the self, there is no stamina for ignorance, but it has enormous power. So once the power is exhausted, it will have to move away. ಮೋಡ ಸರಿಲೇಬೇಕು, ಗಾಳಿ ಬೀಸಿದಾಗ, ಬೇರೆ ವಿಧಿ ಇಲ್ಲ. ಹಾಗಾಗಿ ಇಷ್ಟು ವಿಚಾರ. ನಾನು ವಾಸು ಅನ್ನೋದು ವಿವೇಕ ಅಂತ ಹೇಳಿದ್ವಲ್ಲ, ಇಲ್ಲೇ ಒಂದು ರೀತಿ ತೋರಿಸ್ಬಿಡ್ತೀನಿ. ನಾನು ವಾಸು, ಇದರಲ್ಲಿ 2 ಪದ ಇದೆ. ವಾಸು ಅನ್ನೋದು ವ್ಯಕ್ತಿ, ಬದಲಾಗ್ತಾ ಇರುವಂತ ಒಂದು ವಿಚಾರ. ನಾನು ಅನ್ನೋದು ಆತ್ಮವಸ್ತು, ಅಹಂ ಅನ್ನೋದು ಅದು ಸ್ಥಿರವಾದ ವಸ್ತು. ಅದು ಒಟ್ಟಿಗೆ ಒಂದಕ್ಕೊಂದು ಹೆಣೆದುಕೊಂಡ್ಬಿಟ್ಟಿದೆ ಜೀವನದಲ್ಲಿ. ಸ್ಥಿರವಾದ ವಸ್ತುವೇ ಬದಲಾಗ್ತಾ ಇರೋ ವಸ್ತು ಅಂತ ನಾನು ತಪ್ಪು ತಿಳುವಳಿಕೆಯಲ್ಲಿ ಇರ್ತೀನಿ. ಅದರಿಂದ ಉಪಾಯ ಏನು? ಉಪಾಯ ಇಷ್ಟೇ, ನಾನು ಮತ್ತು ವಾಸು, ನನ್ನ ಸಾಕ್ಷಿ ಮತ್ತೆ ವ್ಯಕ್ತಿ ಎರಡನ್ನು, ಶಕ್ತಿ ಮತ್ತೆ ವ್ಯಕ್ತಿಯನ್ನ ಬೇರ್ಪಡಿಸೋದು. ವಿವೇಕದಿಂದ ಶಕ್ತಿ ಮತ್ತೆ ವ್ಯಕ್ತಿಯನ್ನ ಬೇರ್ಪಡಿಸಿದ್ರೆ, ದೂರ ಸರಿಸಿದಾಗ ಅದರ ಅಂಟು ಸಡ್ಲ ಆಗತ್ತೆ. ಸ್ಥೂಲದಲ್ಲ, ಮಾನಸಿಕವಾಗಿ. ಅದರ ಬದಲಾಗ್ತಾ ಇರೋ ವಸ್ತುವಿನ ನಮ್ಮ ಮೇಲಿನ ಹಿಡಿತ ಸಡ್ಲಗೊಳಿಸುತ್ತೆ. ಆವಾಗ ನಾನು ವಾಸು ಎನ್ನುವಂತಹ ತಪ್ಪು ತಿಳುವಳಿಕೆಯನ್ನ ನಾನು ಬ್ರಹ್ಮನ್ ಎನ್ನುವ ಸರಿಯಾದ ತಿಳುವಳಿಕೆಯೊಂದಿಗೆ ಬದಲಾಯಿಸ್ಕೊಳ್ಬೇಕು. ಯು ಹ್ಯಾವ್ ಟು ರೀಪ್ಲೇಸ್ ದ ಥಾಟ್, ದ ಲಿಮಿಟೆಡ್ ಥಾಟ್ ದಟ್ ಐ ಆಮ್ ದ ಬಾಡಿ ವಿತ್ ದಿ ಇನ್ಫೈನೈಟ್ ಥಾಟ್ that I am Brahman. ಕಡೆಗೆ ನಾನು ಬ್ರಹ್ಮನ್ ಅನ್ನೋದು ಯೋಚನೆನೇ. ಆವಾಗ ಮುಂದಿನ ಹಂತದಲ್ಲಿ ನಾನೂ ಕರಗಿ ಹೋಗಬೇಕು, ಕೇವಲ ಬ್ರಹ್ಮನ್ನಷ್ಟೇ ಉಳಿಯುತ್ತೆ. ಯಾವುದು ಒಂದೇ ಇರುತ್ತೋ ಅಲ್ಲಿ ಘರ್ಷಣೆ ಇರಲ್ಲ, ಶೋಷಣೆ ಇರಲ್ಲ, ಮಿಥ್ಯ ಇರೋದಿಲ್ಲ, ಇತಿಮಿತಿ ಇರಲ್ಲ, ಅಡ್ಡಿ ಅಡಚಣೆ ಇರಲ್ಲ. ಯಾಕೆಂದ್ರೆ ಮತ್ತೊಂದು ಇಲ್ವೇ ಇಲ್ವಲ್ಲ, ಇರೋದೇ ಒಂದು ಬ್ರಹ್ಮನ್. ಅದೇ ವಿವೇಕ.